ಟೆಂಪಲ್ ಆಫ್ ಸಕ್ಸಸ್ ಅಮೃತ ಚಿಕಿತ್ಸೆ. ಔಷಧಿ ಮತ್ತೆ ಇಂಜೆಕ್ಷನ್ಗಳಿಲ್ಲದೆ ಆರೋಗ್ಯ ಸೂತ್ರ. ಹೃದಯ ತೊಂದರೆ, ಕ್ಯಾನ್ಸರ್, ಅಲ್ಸರ್, ಕಣ್ಣಿನ ತೊಂದರೆ, ರಕ್ತದೊತ್ತಡ, ಡಯಾಬಿಟಿಸ್, HIV, ಜಾಂಡಿಸ್ ಮತ್ತು ಇನ್ನಿತರೆ ಹಲವಾರು ಚಿಕಿತ್ಸೆಗಳಿಗೆ ಟೆಂಪಲ್ ಆಫ್ ಸಕ್ಸಸ್ ಅಮೃತ ಚಿಕಿತ್ಸೆಗೆ ಭೇಟಿ ಕೊಡಿ. 1.5 ವರ್ಷದಿಂದ ನಾನು ಯಾವುದೇ ರೀತಿಯ ಟ್ಯಾಬ್ಲೆಟ್ಸ್ ತಗೋತಾ ಇಲ್ಲ. ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿದೆ, ಎನರ್ಜಿ ಲೆವೆಲ್ ಜಾಸ್ತಿ ಆಗಿದೆ. ಇಲ್ಲಿ ಅಮೃತ ಚಿಕಿತ್ಸೆ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಯಾವುದೇ ಒಂದು ಮೆಡಿಸನ್ ಇಲ್ಲದೆ ಗುರೂಜಿ ಕ್ಯೂರ್ ಮಾಡ್ತಾರೆ ಎಲ್ಲ ಡಿಸೀಸು ಅಂತ ನನಗೆ ತಿಳಿದು ಬಂತು. ಆದ್ದರಿಂದ ನಾನು ಈ ಅಮೃತ ಚಿಕಿತ್ಸೆನ ತಗೊಳ್ಳೋಕ್ಕೆ ತುಂಬಾ ಇಷ್ಟಪಟ್ಟೆ. ಈಗ ನನಗೆ ಒಂದು 70% ಎಲ್ಲ ಗುಣ ಆಗಿದೆ. 1 ತಿಂಗಳಲ್ಲಿ BP, ಥೈರಾಯ್ಡು ಎಲ್ಲ ನಿಲ್ಲಾಗಿದೆ. ಈಗ ವಿತೌಟ್ ಎನಿ ಟ್ಯಾಬ್ಲೆಟ್ಸ್ ಐ ಆಮ್ ಲಿವಿಂಗ್ ಹ್ಯಾಪಿಲಿ. ಬನ್ನಿ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿ, ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ, ಆರೋಗ್ಯ ಪಡ್ಕೊಳ್ಳಿ, ಚೆನ್ನಾಗಿರಿ. ದೇವ್ರು ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಸಂಪರ್ಕಿಸಬೇಕಾದ ವಿಳಾಸ: ಟೆಂಪಲ್ ಆಫ್ ಸಕ್ಸಸ್, ಮೇವಾ ಪ್ಲಾಜಾ, ಜುವೆಲ್ಸ್ ಓಕ್ ಬಿಲ್ಡಿಂಗ್, 4th floor, ನಿಯರ್ ಲಾಲ್ಬಾಗ್ ವೆಸ್ಟ್ ಗೇಟ್, ನೆಕ್ಸ್ಟ್ ಟು ಕಾಮತ್ ಹೋಟೆಲ್, RP ರೋಡ್, ವಿವಿಪುರಂ, ಬ್ಯಾಂಗ್ಳೂರ್ 04. ಮೊಬೈಲ್ 9980090271. ನಮಸ್ಕಾರ ಪ್ರಿಯ ವೀಕ್ಷಕರೇ, ಟೆಂಪಲ್ ಆಫ್ ಸಕ್ಸಸ್ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ವೀಕ್ಷಕರೇ, ಯೂಶಲಿ ನಮ್ಮ ಜೀವನದಲ್ಲಿ ಈ ನಡುವೆ ನಾವು ನೋಡ್ತಾ ಬರ್ತಾ ಇರೋದು, ಎಷ್ಟೇ ನಾವು ಕೆಲಸಗಳನ್ನು ಮಾಡಲಿ, ಒತ್ತಡ ಅನ್ನೋದನ್ನು ನಮಗೆ ಗಿಫ್ಟಾಗಿ ಈ ನಮ್ಮ ಕೆಲಸಗಳು ನಮಗೆ ಕೊಡ್ತಾ ಇದ್ದಾವೆ. ಆಫೀಸ್ದಿರ್ಬೋದು, ಮನೆದಿರ್ಬೋದು. ಬಟ್ ಒಂದು ಅಂದರೆ ಆ ಟೆನ್ಷನ್ಗೆ ಒಳಗಾಗದೆ ನಾವು ಯಾವ ರೀತಿ ನಮ್ಮ ಜೀವನವನ್ನು ಮಾಡ್ಬೋದು ಅನ್ನೋದನ್ನು ಇಂದಿನ ನಮ್ಮ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಈ ಬಗ್ಗೆ ಒಂದು ಮಾರ್ಗದರ್ಶನವನ್ನು ನೀಡಲಿಕ್ಕಾಗಿ ಟೆಂಪಲ್ ಆಫ್ ಸಕ್ಸಸ್ನ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ 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 ಸಾಯಿದತ್ತ ರಘುನಾಥ್ ಗುರೂಜಿಯವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಹಾಗೆ ಪ್ರಿಯ ವೀಕ್ಷಕರೇ, ನಿಮ್ಮಲ್ಲಿ ಯಾವುದೇ ಥರದ ಅನಾರೋಗ್ಯ ನಿಮ್ಮನ್ನು ಕಾಡ್ತಾ ಇದ್ದರೆ, ಯಾವುದೇ ಪರಿಹಾರ ಸಿಕ್ಕಿಲ್ಲ ಅನ್ನೋ ಹಾಗಿದ್ರೆ ನಮ್ಮ ಈ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಈ ಕೂಡಲೇ ಕರೆಯನ್ನು ಮಾಡಿ ನಿಮ್ಮ ತೊಂದರೆಗೆ ಯಾವ ರೀತಿಯ ಅಮೃತ ಚಿಕಿತ್ಸೆ ಪರಿಹಾರ ನೀಡಬಲ್ಲದು ಅನ್ನೋದನ್ನು ಅವ್ರು ತಿಳಿಸ್ಕೊಡ್ತಾರೆ. ನಿಮ್ಮ ಮಾಹಿತಿಗಾಗಿ ಮತ್ತೊಮ್ಮೆ ನಿಮಗೆ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ ಅಮೃತ ಚಿಕಿತ್ಸೆ ಯಾವುದೇ ಮಾತ್ರೆ, ಔಷಧಿಗಳು, ಚುಚ್ಚುಮದ್ದುಗಳು ಯಾವುದೇ ಇಲ್ಲದೆ ಕಾಯಿಲೆಗಳನ್ನು ಗುಣ ಮಾಡ್ತಾ ಇದೆ, ವಿತ್ ಮೆಡಿಕಲ್ ಪ್ರೂಫ್ ಅಂತ ಹೇಳ್ತಾ ಕಾರ್ಯಕ್ರಮ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ನಮಸ್ಕಾರ ಗುರೂಜಿಯವರೇ, ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಗುರೂಜಿಯವರೇ, ಪ್ರಿಯ ವೀಕ್ಷಕರ ಜೊತೆಗೆ ನಾನು ಹೇಳುವ ಹಾಗೆ, ಈಗಿನ ಒಂದು ಏನು ನಾವು ಜಂಜಾಟವನ್ನು ನಾವು ನಮ್ಮ ಜೀವನದಲ್ಲಿ ನೋಡ್ತಾ ಇದ್ದೀವಿ, ಯೂಶ್ವಲಾಗಿ ಅದನ್ನು ಜಂಜಾಟ ಅನ್ನೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಬಹುಶಃ ನಾವು ಯಾವ ರೀತಿ ನಮ್ಮ ಜೀವನವನ್ನು ಸಾಗಿಸಬೇಕು, ನಮ್ಮ ಯೋಚನಾ ಶೈಲಿಯಿಂದ ಹಿಡಿದು ನಮ್ಮ ಜೀವನ ಶೈಲಿಯನ್ನು ಯಾವ ರೀತಿ ನಾವು ನಡೆಸ್ಕೊಂಡು ಹೋದರೆ ನಮಗಿದು ಟೆನ್ಷನ್ ಆಗಲಿ, ಸ್ಟ್ರೆಸ್ ಆಗಲಿ ಆಗೋದಿಲ್ಲ ಅಂತ ತಾವು ಎಷ್ಟೋ ಬಾರಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಬಟ್ ಮುಖ್ಯವಾಗಿ ಟೆನ್ಷನ್ ಇಲ್ಲದೆ ಒಂದು ಜೀವನವನ್ನು ಮಾಡಲಿಕ್ಕೂ ಸಾಧ್ಯನಾ ಅನ್ನೋದನ್ನು ನಾವು ಯೋಚನೆ ಮಾಡಲಿಕ್ಕೂ ಈಗಿನ ಒಂದು ಇದರಲ್ಲಿ ಕಷ್ಟ ಅನಿಸುತ್ತೆ. ಸೊ ನಿಮ್ಮ ಅಭಿಪ್ರಾಯ ಏನು, ಮತ್ತು ನೀವು ಕೊಡುವ ಮಾರ್ಗದರ್ಶನ ನಮ್ಮ ವೀಕ್ಷಕರಿಗೆ ಯಾವ ರೀತಿ ಗುರೂಜಿಯವರೇ? ಅಲ್ಲ, ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ಟೆನ್ಷನ್ ಅನ್ನೋ ವರ್ಡ್ ಇದೆ ಅಲ್ವಾ, ನಮ್ಮ ಜೀವನದಲ್ಲಿ ಅದಕ್ಕೆ ನೆಸಿಟಿ ಇಲ್ವೇ ಇಲ್ಲ. ನಿಜವಾಗಿ ಅದಕ್ಕೆ ನಮ್ಮ ಜೀವನದಲ್ಲಿ ಜಾಗ ಇಲ್ವೇ ಇಲ್ಲ. ಟೆನ್ಷನ್ ಅನ್ನೋದು ಯಾಕೆ ಬರುತ್ತೆ ಅಂದರೆ, ಒಂದು ನಾವು ಕೈಲಾಗದೆ ಇರಬೇಕಾದ್ರೆ, ಎರಡನೇದು ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರಬೇಕಾದ್ರೆ, ಏನೋ ಮಾಡಬಾರ್ದನ್ನು ಮಾಡ್ಲಿಕ್ಕೆ ಹೊರಟಾಗ ನಮಗೆ ಟೆನ್ಷನ್ಗಳು ಶುರು ಆಗತ್ತೆ. ನಮ್ಗೇನು ಗೊತ್ತಿದೆ ಧೈರ್ಯವಾಗಿ ಅದ್ರಲ್ಲಿ ನುಗ್ಗಿದ್ರೆ ಅದರಲ್ಲಿ ಯಾವುದೇ ಟೆನ್ಷನ್ಗಳು ಇರೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ನೋಡಿ, ಈಗ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾವು ಅನಗತ್ಯವಾಗಿ ಒಂದಿಷ್ಟು ವಿಷಯಗಳನ್ನು ತಲೆಗೆ ಹಚ್ಕೊಂಡು ಅದನ್ನು ನಾವು ಹೇಗೆ ಮಾಡೋದು ಏನು ಅಂತೇಳಿ ಇದರಲ್ಲಿ ನಾವು ಒದ್ದಾಡ್ತಾ ಇರ್ತೀವಿ. ಅಗತ್ಯ ಇಲ್ಲದೆ ನಾವು ಟೆನ್ಷನ್ ಮಾಡ್ಕೋತಾ ಹೋಗ್ತೀವಿ. ನಿಜ ಅರ್ಥದಲ್ಲಿ ನಾವು ಟೆನ್ಷನ್ ಮಾಡ್ಕೊಳ್ದೆ ಆರಾಮಾಗಿ ಜೀವನ ಮಾಡ್ಬೋದು. ಒಂದು ಜೀವನ ಅನ್ನೋದು ಅತ್ಯಂತ ಸುಲಭವಾಗಿರುವಂಥದ್ದು, ಸುಲಲಿತವಾಗಿರುವಂಥದ್ದು. ಒಂದು ಮನುಷ್ಯನಿಗೆ ಒಂದು ದಿನಕ್ಕೆ ಒಂದು 10 ಚಪಾತಿ ಇದ್ದರೆ, 10 ರೊಟ್ಟಿ ಇದ್ದರೆ ಅವನು ಬದುಕ್ತಾನೆ. ಹೌದು. ಆದರೆ ನಾವು ಏನು ಅಂತ ಹೇಳಿದ್ರೆ, ಆ ರೊಟ್ಟಿ ನಮಗೆ ಇಂಥ ತಟ್ಟೆಲ್ಲೇ ಬೇಕು, ಆ ತಟ್ಟೆ ಟೇಬಲ್ ಮೇಲೆ ಬೇಕು, ಟೇಬಲ್ ಎದುರಿಗೆ ಕುತ್ಕೊಳ್ಳೋಕೆ ನಂಗೊಂದು ಕುರ್ಚಿ ಬೇಕು, ಒಬ್ಬನೇ ಕೂರೋಕ್ಕಾಗಲ್ಲ, ನಾನು 10 ಜನ ಕುತ್ಕೋಬೇಕು, ನನಗೆ ಈ ಥರದ್ದೇ ಬೇಕು, ಆ ಥರದ್ದೇ ಬೇಕು. ಇದನ್ನು ನಾವು ಯಾವಾಗ ಕಟ್ಕೊಳ್ಳೋಕೆ ಹೋಗ್ತೀವಿ, ಆವಾಗ ಇಲ್ಲದೇ ಇರೋದನ್ನು ನಾವು ತಲೆ ಮೇಲೆ ಹಾಕ್ಕೊಳ್ಳೋಕೆ ಹೋಗ್ತೀವಿ. ಆಮೇಲೆ ಟೆನ್ಷನ್ ಅನ್ನೋದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ,
ನಾವು ಏನು ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲದಾಗ ಏನಾಗ್ಬಿಡುತ್ತೋ ಓಕೆ ಅನ್ನೆಸರಿ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ತೀವಿ. ಇನ್ನೊಂದು ವಿಷಯವನ್ನು ಇಲ್ಲಿ ಹಂಚ್ಕೊಳ್ಳಿಕ್ಕೆ ಏನು ಇಚ್ಛೆ ಪಡ್ತೀನಿ ಅಂತ ಹೇಳಿದ್ರೆ, ಟೆನ್ಷನ್ ಅನ್ನೋದು ನಮಗೆ ಅವರವರ ವೈಯಕ್ತಿಕವಾಗಿ ರಿಲೇಟ್ ಆಗಿರುವಂಥದ್ದು. ಟೆನ್ಷನ್ ಇಲ್ವೇ ಇಲ್ಲ ಜೀವನದಲ್ಲಿ. ನಾವು ಅನಗತ್ಯವಾಗಿ ಏನೋ ಆಗ್ಬಿಡತ್ತೆ, ನಾಳೆ ನಾನೇನೋ ಸೋತೋಗ್ಬಿಟ್ರೆ ಏನು, ಸತ್ತೋಗ್ಬಿಟ್ರೆ ಏನು, ನನ್ನ ಕತೆ ಏನು, ಇದನ್ನು ನಾವು ಯೋಚನೆ ಮಾಡ್ತೀವಿ. ಹಾಗಾಗಿ ನಮ್ಮಲ್ಲಿ ಅನಗತ್ಯವಾಗಿ ಟೆನ್ಷನ್ಗಳು ಹುಟ್ಕೊಳ್ಳತ್ತೆ. ನಾವೇ ಅನಗತ್ಯವಾಗಿ ಹುಟ್ಟಿಸ್ಕೋತೀವಿ ಟೆನ್ಷನ್ಗಳನ್ನು. ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು ಸರ್? ಮೇಡಮ್ ನಮ್ಮ ಹೆಸರು ಧನಂಜಯ ಅಂತ. ಓಕೆ, ಯಾವ ಏರಿಯಿಂದ ಕರೆ ಮಾಡ್ತಾ ಇದ್ದೀರಿ? ಮೇಡಮ್ ಪೀಣ್ಯ ಹೆಗ್ನಹಳ್ಳಿಯಿಂದ. ಓಕೆ ಸರ್, ಈಗ ಗುರುಗಳ ಹತ್ರ ತಾವು ಮಾತಾಡ್ಬೋದು, ಮಾತಾಡಿ ಸರ್. ಓಕೆ. ಹೇಳಿ ಧನಂಜಯ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ. ನಮ್ದು ಗುರುಜಿ, ನಮ್ಮ ಮಿಸ್ಸಸ್ಗೆ ಒಂದು 2-3 years ಇಂದ ಹಾಂ ಕಾಲು ರೈಟ್ ಸೈಡ್ ತುಂಬಾ ಪೇನ್ ಬರ್ತಾ ಇದೆ. ಹಾಂ ಮಂಡಿ ನೋವು? ಇಲ್ಲ ಸರ್, ಮಂಡಿವರೆಗೂ ಮಾತ್ರ ಪೇನ್ ಬರುತ್ತೆ, ಜಾಯಿಂಟ್ ಇಂದ. ಹಾಂ ಏನಂತ ಅರ್ಥವಾಗ್ತಾ ಇಲ್ಲ ನಮಗೂ. ಎಲ್ಲಾ ಕಡೆ ಹಾಸ್ಪಿಟಲ್ ತೋರಿಸಿದ್ವಿ, ಸ್ಕ್ಯಾನ್ ಮಾಡಿಸಿದ್ವಿ. ಹಾಂ ತುಂಬಾ 2 years ಇಂದ ತೋರಿಸಿ ನಮ್ಗೆ ಸಾಕಾಗಿ ಹೋಗ್ತಾ ಇದೆ. ಏನ್ ಮುಂತ ಅರ್ಥ ಏನಿಲ್ಲ ಧನಂಜಯ ಅವರೇ, ನಮ್ಮಲ್ಲಿ ಕರ್ಕೊಂಬನ್ನಿ. ನಿಮ್ಮ ಶ್ರೀಮತಿಯವರು ನಮ್ಮ ಆಶ್ರಮದಿಂದ ನಿಮ್ಮ ಮನೆವರೆಗೆ ನಡ್ಕೊಂಡು ಹೋಗೋಂಗ್ ಮಾಡ್ಕೊಡ್ತೀನಿ. ಹೌದಾ? ಆ ತಿಂಗಳಲ್ಲಿ ಒಂದು ಇಯರ್ ಎಂಡ್ ಟೈಮಲ್ಲಿ ಅವ್ರಿಗೆ ಕಾಲ್ ನೋವು ಬರ್ತಾ ಇರುತ್ತೆ, ತುಂಬಾ ಉರಿ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲ ಅದೇನು ಅಂತ ಗೊತ್ತಾಯ್ತು. ಚಿಂತೆ ಬಿಟ್ಬಿಡಿ, ಒಂದು ಕೆಲಸ ಮಾಡಿ ಧನಂಜಯ. ಹೇಳಿ. ಈ ಗುರುವಾರ ನಿಮ್ಮ ಶ್ರೀಮತಿಯವ್ರನ್ನ ಕರ್ಕೊಂಡು ನಮ್ಮಲ್ಲಿ ಬನ್ನಿ. ಮಧ್ಯಾಹ್ನ 1:15 ಸಂಜೆವರೆಗೆ ಫ್ರೀ ಇಟ್ಕೊಳ್ಳಿ. ನಾವ್ ಏನ್ ಮಾಡ್ತೀವಿ ಅನ್ನೋ ಬಗ್ಗೆ ನಿಮ್ಗೆ ಸ್ಪಷ್ಟವಾದ ಚಿತ್ರಣ ಸಿಗತ್ತೆ. ಬರ್ತೀರಾ? ಗುರುಜಿ, ಎಲ್ಲಿ ಬರ್ಬೇಕು ಅಡ್ರೆಸ್? ನೋಡಿ, ನಮ್ಮ ಅಡ್ರೆಸ್ ಕಾಣ್ತಾ ಇದೆ ನೋಡಿ, ನಮ್ಮ ಸ್ಕ್ರಾಲ್ ಅಲ್ಲಿ ಬರ್ತಾ ಇದೆ. ಖಂಡಿತ ಬನ್ನಿ, ಸರಿ ಮಾಡ್ಕೊಡ್ತೀನಿ. ಖಂಡಿತ ಗುರುಜಿ. ಎಸ್ ಧನಂಜಯ. ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕಾಗಿ. ಸೊ ಗುರುಜಿಯವರೇ, ಯೂಶುವಲ್ ಆಗಿ ನಾವು ಏನು ಮಾಡ್ತೀವಿ ಅಂದರೆ, ನೀವು ಹೇಳಿದಾಗ ಇವಾಗ ಪುಟ್ಟ ಪುಟ್ಟ ವಿಷಯಗಳಿಗೆ, ನೀವು ಮಗುವಿಗೆ ಸ್ಕೂಲಿಗೆ ಕಳಿಸೋದಾಗಲಿ, ಯಜಮಾನರಿಗೆ ಅಡುಗೆ ರೆಡಿ ಮಾಡಿ ಮಾಡೋದಾಗಲಿ, ಈ ರೀತಿಯಾಗಿ ಯಾವುದೇ ಒಂದು ಈ ಸಣ್ಣ ಪುಟ್ಟದಿಂದನೇ ನಾವು ಟೆನ್ಷನ್ ಮಾಡ್ಕೊಳ್ದೇ ಇರೋದಕ್ಕೆ ಸಾಧ್ಯ ಇಲ್ವಾ? ಇಲ್ಲ ನೋಡಿ, ಏನಾಗ್ತಾ ಇದೆ, ದಿನ ನೀವು ಸ್ಕೂಲಿಗೆ ಕಳ್ಸೋದೆ ಮಗುಗಲ್ವಾ, ಹೌದು. ದಿನ ನಿಮ್ಮ ಯಜಮಾನ್ರಿಗೆ ಆಫೀಸಿಗೆ ಕಳ್ಸೋದೆ, ಹೌದು. ಅದ್ರಲ್ಲಿ ನೀವು ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದು ಏನಿದೆ? ಅಲ್ಲಿ ಟೈಮಿಗೆ ಆಗಲ್ಲ ಗುರುಜಿಯವರೇ. ಅಲ್ಲ, ಟೈಮಿಗೆ ಯಾಕೆ ಆಗಲ್ಲ? ಮೇಂಟೈನ್ ಮಾಡೋ ಈಗಂತೂ ನೋಡಿ, ಒಂದು ವಿಷಯ ತಿಳ್ಕೊಳ್ಳಿ. 15 ವರ್ಷದ ಮೊದಲು ಗಂಡ 10 ಗಂಟೆಗೆ ಆಫೀಸಿಗೆ ಹೋಗ್ಬೇಕು ಅನ್ನೋದಾದ್ರೆ ಹೆಂಡತಿ ಮನೆಯಲ್ಲಿ ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕಿತ್ತು. ಹೌದು ಅಲ್ವೇ? ಹೌದು. ಹೌದಾನೆ? ಹೌದು. ಈಗ ನೀವು 7 ಗಂಟೆಗೆ ಎದ್ದು 8 ಗಂಟೆಗೆ ನಿಮ್ ಗಂಡನ ಆಫೀಸಿಗೆ ಕಳಿಸ್ಬೋದು. 1 hour ಸಾಕು. ಯಾಕಂದ್ರೆ ಈಗ ಅಷ್ಟು ಸುವಿಧೆಗಳಿದೆ ನಮ್ಮ ಜೊತೆ, ಕಂಫರ್ಟ್ಸ್ ಇದೆ, ಮಿಕ್ಸಿ ಇದೆ, ವಾಷಿಂಗ್ ಮಿಷಿನ್ ಇದೆ, ಗೀಸರ್ ಇದೆ, ಎಲ್ಲ ಸುಲಭವಾಗಿ ಮಾಡಿಕೊಟ್ಟಿದ್ದಾರೆ ನಮ್ಗೆ. ಒಂದು ವಿಷಯ ತಿಳ್ಕೊಳ್ಳಿ, ನಾನು ಈ ಟೆನ್ಷನ್ನು, ಸ್ಟ್ರೆಸ್ಸು, ಈ ಥರದ ಶಬ್ದ ಕೇಳಿರೋದು ಡಿಗ್ರಿಗೆ ಬಂದ ಮೇಲೆ. ಆಮೇಲೆ ಒಬ್ಬ ಮನುಷ್ಯ ತಾನೇ ಸತ್ತೋಗ್ಬೋದು ಅಂತ ನನಗೆ ಗೊತ್ತಾಗಿರೋದು ಫಸ್ಟ್ ಇಯರ್ ಡಿಗ್ರಿಗೆ ಬಂದಾಗ. ಸ್ಯೂಸೈಡ್ ಮಾಡ್ಕೊಳ್ಬೋದು ಅಂತ ನಮಗೆಲ್ಲ ಇದೆಲ್ಲ ಗೊತ್ತೇ ಇರಲಿಲ್ಲ ಅವಾಗ. ಈಗ 3ನೇ ಕ್ಲಾಸಿನ ಮಗು, 2ನೇ ಕ್ಲಾಸಿನ ಮಗು, LKG ಮಗು, ಅಯ್ಯೋ ಹೋಗಿ ಅಂಕಲ್ ಟೆನ್ಷನ್ ಮಾಡಬೇಡಿ ಅನ್ನತ್ತೆ. ಇಷ್ಟು ನಾವು ಬೆಳೆದಿದ್ದೀವಿ. ಏನಾಗ್ತಾ ಇದೆ, ವೈಜ್ಞಾನಿಕವಾಗಿ ನಾವು ಎಷ್ಟು ಬೆಳೀತಾ ಇದ್ದೀವಿ, ಆರೋಗ್ಯದ ದೃಷ್ಟಿಯಲ್ಲಿ ಅಷ್ಟೇ ಕ್ಷೀಣಿಸ್ತಾ ಇದ್ದೀವಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಅನ್ನೆಸೆಸರಿ ನೋಡಿ, ನಾವು ನಮ್ಗೆ ಯಾವತ್ತೂ ಸ್ಕೂಲ್ಗಳಲ್ಲಿ ರ್ಯಾಂಕು, ಫಸ್ಟ್ ಕ್ಲಾಸು, ಇದ್ರ ಬಗ್ಗೆ ತಲೆ ಬಿಸಿಗಳು ಇರಲೇ ಇಲ್ಲ. ಪಾಸ್ ಆದ್ಯಾ, ಮನೆಯಲ್ಲಿ ಕೇಳೋದೆಷ್ಟು, ಪಾಸ್ ಆದ್ಯಾ ನೀನು, ಮುಗಿದೋಯ್ತು ಕತೆ. SSLC ಸಹ ಹೋಮ್ವರ್ಕ್ ಅಂದ್ರೆ ನಮಗೆ ಗೊತ್ತೇ ಇಲ್ಲ. ನಾವು ಎಷ್ಟೋ ದಿನ ಮಾರನೇ ದಿನ ಬೆಳಿಗ್ಗೆ ಹುಡುಕ್ತಾ ಇದ್ವಿ, ನಿನ್ನೆ ಸ್ಕೂಲಿನ ಬ್ಯಾಗ್ ಎಲ್ಲಿಟ್ಟಿದ್ದೀನಿ ನಾನು. ಇದು ನಮ್ಮ ಎಜುಕೇಶನ್. ನಾವೆಲ್ಲ ಚೆನ್ನಾಗಿ ಜೀವನ ಮಾಡ್ತಾ ಇದ್ದೀವಿ ಅಲ್ವೇ? ಇವತ್ತು ನಾವು ನಮ್ಮ ಮಕ್ಕಳನ್ನ ಹಾಳು ಮಾಡ್ತಾ ಇದ್ದೀವಿ. ಅವ್ರಿಗೆ ನಾವು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಿ, ಮಾರ್ಕ್ಸಿನ ಜೊತೆಗೆ ಅವ್ರನ್ನ ಜೋಡಿಸಿ, ಅವ್ರಿಗೆ ನಾವು 2ನೇ ಕ್ಲಾಸಲ್ಲೇ MBBS ಮಾಡ್ಸೋಕೆ ನೋಡ್ತಾ ಇದ್ದೀವಿ.
3ನೇ ಕ್ಲಾಸಲ್ಲೇ BE ಮಾಡ್ಸೋಕೆ ನೋಡ್ತಾ ಇದ್ದೀವಿ. 4ನೇ ಕ್ಲಾಸಿಗೆ ಅವ್ನು MBA ಮಾಡಿಬಿಡ್ಬೇಕು. ಆ ಇದರಲ್ಲಿ ನಾವು ಮಕ್ಕಳನ್ನ ಪುಷ್ ಮಾಡ್ತಾ ಇದ್ದೀವಿ. ಇವತ್ತು ನೋಡಿ ನೀವೀಗ ಎಕ್ಸಾಮ್ ಟೈಮಲ್ಲೆಲ್ಲ ನೋಡಿ ತಂದೆ ತಾಯಿಯರು ಜಾಸ್ತಿ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಮಕ್ಕಳಿಗಿಂತ. SLC ಮಗುಗೆ SLC ಎಕ್ಸಾಮು ಅಂತ ಹೇಳಿದ್ರೆ ಆ ತಂದೆ ತಾಯಿ ಒದ್ದಾಡ್ತಿರ್ತಾರೆ, ಅವ್ರು ಪುಸ್ತಕ ಹಿಡ್ಕೊಂಡು ಕೂತ್ಕೊಂಡಿರ್ತಾರೆ. ಎಂತ ಹುಚ್ಚುತನ ಅಂತ ಹೇಳಿದ್ರೆ ಇಷ್ಟೆಲ್ಲ ಮಾಡಿ ನೋಡಿ. ಈಗ ನೋಡಿ ನಮ್ಮಲ್ಲಿ ಇನ್ನೊಂದು ಈ ಹುಚ್ಚೇನಿದೆ ಅಂದ್ರೆ SLC ವರೆಗೆ ಈಗ ICSE ಸಿಲೆಬಸ್ ಕೊಡಿಸ್ಬೇಕು. ಅಯ್ಯೋ ಅದಕ್ಕೊಂದು ಒದ್ದಾಡ ನೋಡಿ ಏನಾಗಿದೆ. ಈಗ ನಮ್ಮ ಮುದ್ದಣ ಮನೋರಮೆಯರ ಸಲ್ಲಾಪದಲ್ಲಿ ಹೇಳ್ದಂಗೆ ನೀರಿಳಿಯದ ಗಂಟಲೋಳು ಕಡುಬು ತುರುಕಿದಂತೆ. ಅವ್ರಿಗೆ ನೆಟ್ಟಿಗೆ ಏನು ಅರ್ಥ ಮಾಡ್ಕೊಳಕ್ ಬರ್ತಾ ಇಲ್ಲ, ಅವ್ರಿಗೆ ICSE ಸಬ್ಜೆಕ್ಟ್ ಕೊಡಿಸ್ಬಿಡ್ತಾರೆ. ಒಂದು ಅವ್ರಿಗೆ LKG UKG ಇಂದಾನೇ ಅವರಿಗೆ ಟ್ಯೂಷನ್, ಹೋಮ್ವರ್ಕ್. ಆ ಮಕ್ಕಳ ಕತೆ ಏನು, ಆ ಮಕ್ಕಳ ಧಾರಣ ಶಕ್ತಿ ಏನಿದೆ, ನಾವು ಅವ್ರಿಗೆ ಏನು ಕೊಡ್ತಾ ಇದ್ದೀವಿ ಅನ್ನೋ ಕಲ್ಪನೆ ಇಲ್ಲದೆ ಇವತ್ತು ಎಜುಕೇಷನಿಸ್ಟ್ಗಳು ತಂದೆ ತಾಯಿಯರು ಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾರೆ. ಗುರುಜಿ ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರಮ್ಮ? ನನ್ನ ಹೆಸರು ದೇವಿ ಅಂತ. ಹೇಳಿ ಮೇಡಮ್, ಯಾವ ಏರಿಂದ ಕರೆ ಮಾಡ್ತಾ ಇದ್ದೀರಿ? ಮಾರ್ತಳ್ಳಿ ಮೇಡಮ್. ಓಕೆ ಮೇಡಮ್, ಗುರುಗಳ ಹತ್ರ ತಾವೀಗ ಮಾತಾಡ್ಬೋದು, ಮಾತಾಡಿ. ಸರಿ ಮೇಡಮ್. ಹೇಳಿ ಮೇಡಮ್. ಬೇಬಿ ಅಂದ್ರ ನಿಮ್ಮ ಹೆಸರು? ದೇವಿ. ದೇವಿ, ನಮಸ್ತೆ ಗುರುಜಿ. ನಮಸ್ಕಾರ. ಹೇಳಿ ತಾಯಿ. ಗುರುಜಿ ನನ್ಗೆ ಟೈಮೇ ಸರಿ ಇಲ್ಲ ಗುರುಜಿ. ಸ್ವಲ್ಪ ಜೋರ್ ಮಾತಾಡಿ ತಾಯಿ, ನೀವು ಮಾತಾಡಿದ್ ಕೇಳ್ತಾ ಇಲ್ಲ. ಗುರುಜಿ ನನ್ಗೆ ಟೈಮೇ ಸರಿ ಇಲ್ಲ ಗುರುಜಿ. ಟೈಮ್ ಸರಿ ಇಲ್ಲ ಅಂತ ಇದ್ದಾರೆ. ಹಲೋ. ಹಾ ಹೇಳಿ. ನಾವ್ ಏನ್ ಅನ್ಕೊಂಡಿದ್ ಕೆಲ್ಸಗಳೇ ಆಗ್ತಾ ಇಲ್ಲ. ಯಾಕೆ ಆಗ್ಬೇಕು? ಎಲ್ಲ ಕೈಗ್ ಬಂದು ಬಾಯಿಗೆ ಬರ್ದಿರೋ ತರ ಆಗ್ತಾ ಇದೆ ಎಲ್ಲ. ಹಾ ಹೇಳಿ ತಾಯಿ, ಹೇಳಿ. ಇದಕ್ಕೇನಾದ್ರೂ ಪರಿಹಾರ ಮಾಡ್ಕೊಳ್ಳಿ. ಖಂಡಿತ ಇದೆ ತಾಯಿ. ನೋಡಿ, ನಾವ್ ಯಾವ ತರ ಯೋಚನೆ ಮಾಡ್ತೀವಿ ಆ ತರ ನಮ್ ಜೀವನ ಆಗತ್ತೆ. ಯಾರನ್ನಾದ್ರೂ ನಂಬ್ಕೊಡ್ಲಿ, ಎಲ್ಲ ನಮ್ಗೆ ಮೋಸ ಮಾಡ್ತಾರೆ. ಇಲ್ಲ, ಹಾಗಾಗೋದಿಲ್ಲ ತಾಯಿ. ಅದು ನೀವು ನೆನೆಸ್ದಾಗ ಜೀವನ ಆಗೋದಿಲ್ಲ. ನಾವು ನೆನೆಸ್ದಾಗ ಜೀವನ ಆಗ್ಬೇಕಾದ್ರೆ ನಮ್ಮ ದೇಹ ನಮ್ಮ ಮನಸ್ಸು ಎರಡನ್ನೂ ನಾವು ಒಟ್ಟಿಗೆ ದುಡಿಸ್ಬೇಕು. ಆಮೇಲೆ ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು. ನಾವು ಬೇವಿನ ಬೀಜ ಹಾಕಿ ಮಾವಿನ ಹಣ್ಣು ಬರಲ್ಲ, ಇದನ್ನ ಅರ್ಥ ಮಾಡ್ಕೋಬೇಕು. ತಾಯಿ, ನಮ್ಮಲ್ಲಿ ಗುರುವಾರ ಬನ್ನಿ. ಹೌದಾ? ಎಲ್ಲಿಗೆ ಗುರುಜಿ? ನೋಡಿ, ನಮ್ಮ ಅಡ್ರೆಸ್ ಅಲ್ಲಿ ಬರತ್ತೀಗ ಸ್ಕ್ರಾಲ್ ಅಲ್ಲಿ ನೋಡಿ, ಬಂತು ನೋಡಿ ಅಡ್ರೆಸ್. ಓಕೆ, ಅಲ್ಲಿಗೆ ಬಂದ್ರೆ ಪರಿಹಾರ ಮಾಡ್ಕೊಡ್ತೀರಾ? ಇಲ್ಲ ಅದೇ ತರ? ಇಲ್ಲ ತಾಯಿ, ಅಲ್ಲಿ ಬಂದ್ರೆ ನಾವ್ ಏನು ಅಂತ ನೀವು ಅರ್ಥ ಮಾಡ್ಕೊಳಕ್ ಆಗತ್ತೆ. ಇಲ್ಲ, ಏನಿಲ್ಲ ಗುರುಜಿ, ಇವಾಗ ಅನ್ಕೊಂಡಿರೋ ಕೆಲಸಗಳೆಲ್ಲ ಆಗ್ಬೇಕು ಅಷ್ಟೇ. ಅಲ್ಲ, ಅದನ್ನೇ ತಾಯಿ, ಅದಕ್ಕಾಗಿ ನಮ್ಮಲ್ಲಿ ಇಷ್ಟ ಸಿದ್ಧಿ ಅನ್ನೋ ಕಾರ್ಯಕ್ರಮ ಇದೆ. ಅದೇನು ಅಂತ ನಿಮ್ಗೆ ಅರ್ಥ ಆಗ್ಬೇಕು. ಸುಮ್ಮನೆ ಬ್ಲೈಂಡ್ ಆಗಿ ನಾನು ಹೇಳ್ದೆ ಅಂತ ಬರಬೇಡಿ. ಅಲ್ಲಿ ಬಂದು ನೋಡಿ, ನಿಮ್ಗೆ ಅರ್ಥ ಆಗಿ ನಿಮ್ಗೆ ಇಷ್ಟ ಆದ್ರೆ ನೀವು ಸೇರ್ಕೋಬಹುದು. ಹೌದಾ? ಹೌದು ತಾಯಿ. ನನ್ಗೆ ಯಾವಾಗ ಮದ್ವೆ ಆಗುತ್ತೆ ಗುರುಜಿ? ತಾಯಿ, ನಾನು ನಿಮ್ಮನ್ನ ನೋಡೇ ಇಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು ಅಲ್ಲಿ ಬನ್ನಿ ತಾವು. ಸರಿ ಗುರುಜಿ. ಮೇಡಮ್, ದಯಮಾಡಿ ನಿಮ್ದು ಯಾವುದೇ ಥರದ ಸಮಸ್ಯೆಗಳಿದ್ರೂ ಗುರುವಾರದ ಸಭೆಗೆ ಅಲ್ಲಿ ಹೋದರೆ ಇವರ ಒಂದು ಚಿಕಿತ್ಸೆ ಹಾಗೆ ಅವರಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿಗೆ ಅದರಲ್ಲಿ ನಿಮಗೆ ಯಾವ ರೀತಿ ಒಂದು ಪರಿಹಾರ ಸಿಗ್ಬೋದು ಅನ್ನೋದನ್ನು ಅವ್ರು ತಿಳಿಸ್ಕೊಡ್ತಾರೆ. ಗುರುವಾರದ ಸಭೆ ಉಚಿತವಾಗಿರುತ್ತೆ. ದಯಮಾಡಿ ಈ ಸಭೆಯನ್ನು ಅಟೆಂಡ್ ಮಾಡ್ಕೊಳ್ಳಿ. ಅನಂತರ ನಿಮಗೆ ಯಾವ ರೀತಿ ಒಂದು ಪರಿಹಾರ ಕೊಡ್ಬೋದು ಅಂತ ತಿಳಿಸ್ತಾರೆ. ತುಂಬಾ ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕಾಗಿ. ಸೊ ಗುರುಜಿಯವರೇ, ನೀವು ಹೇಳಿದಾಗೆ ಸಣ್ಣ ಪುಟ್ಟ ವಿಷಯಕ್ಕೂ ಟೆನ್ಷನ್ ಯಾವ ರೀತಿ ಮಾಡ್ಕೊಳ್ದೇ ಇರ್ಬೋದು ಅಂತ ತಾವು ತಿಳಿಸ್ಕೊಟ್ರಿ. ಈಗ ನೋಡಿ, ಕೆಲವರು ಹೆಣ್ಮಕ್ಳಿದ್ದಾರೆ, ಗಂಡ 5:15 ಬರ್ತಾನೆ ಯೂಶ್ವಲಿ. ಒಂದಿನ ಲೇಟ್ ಆಯ್ತು ಅಂತ ಇಟ್ಕೊಳ್ಳಿ, ಕೂಡಲೇ ಯಾವ ಥರ ಟೆನ್ಷನ್ ಅಂದರೆ 5:30 ಆಗೋಯ್ತು, ಏನಾಯ್ತೋ ಏನೋ, ಆಕ್ಸಿಡೆಂಟ್ ಆಯ್ತೋ ಏನೋ, ಅವ್ರು ಯಾಕೆ ಬರಲಿಲ್ಲ, ಇನ್ನೂ ಯಾಕೆ ಬರಲಿಲ್ಲ, ಫೋನ್ ಮಾಡೋಣ ಅಂದರೆ ಸ್ಕೂಟ್ರಲ್ಲಿ ಇರ್ತಾರೋ ಏನೋ, ಏನಾರು ಆಗ್ಬಿಟ್ರೆ ಟಿವಿನಲ್ಲೆಲ್ಲ ಹಾಕಿ ನೋಡೋಣ, ಅಯ್ಯೋ ಎಲ್ಲರೂ ವೈಟ್ ಸ್ಕೂಟ್ರ್ ಆಕ್ಸಿಡೆಂಟ್ ಆಗಿದೆಯಾ, ಅಯ್ಯೋ ನಮ್ಮ ಯಜಮಾನರದ್ದೇ ಇದ್ದಂಗಿದೆ ಸ್ಕೂಟ್ರು. ಅಲ್ಲೂ ಜಾಸ್ತಿ ಅಂದರೆ ಇವನ್ನ ಅಲ್ಲ, ಒಂದು ಮಾತಾಗ ಎಲ್ಲಿ ಫೋನ್ ತೆಗಿಯಕ್ಕೆ ಹೋಗಿ ಏನಾರು ಆಗ್ಬಿಡುತ್ತಾ ಅನ್ನೋ ಭಯ. ಅದನ್ನೇ ನೋಡಿ, ಏನು ಅಂತ ಹೇಳಿದ್ರೆ ಅನ್ನೆಸೆಸರಿಯಾಗಿ ಆ ವಿಷಯಗಳಲ್ಲಿ ಮಕ್ಕಳು ಅಷ್ಟೇ. ಸ್ಕೂಲಿಗೆ ಬರೋರು ಅರ್ಧ ಗಂಟೆ ಲೇಟ್ ಆದರೆ ಸಾಕು, ಇವ್ರು ನಿದ್ದೆ ಮಾಡಲ್ಲ, ಸರಿಯಾಗಿ ಇದು ಮಾಡಲ್ಲ, ಒದ್ದಾಡ್ತಾರೆ, ಊರೆಲ್ಲ ಕುಣಿತಾರೆ, ಗಂಡಗೆ ಒಂದು 20 ಫೋನ್, ಅವ್ನು ಇನ್ನೂ ಬಂದಿಲ್ಲ, ಮಕ್ಕಳು ಬಂದಿಲ್ಲ. ಟೆನ್ಷನ್ ಆಗೋದು ಸಹಜ ಅಲ್ಲ ಗುರುಜಿ? ಸಹಜ ಅಲ್ಲ ಅದು.
ಅವ್ರಿಗೆ ಏನೋ ಒಂದು ಇದಿರ್ಬೋದು, ಬರೋಕ್ ಲೇಟ್ ಆಗ್ಬೋದು, ಸ್ವಲ್ಪ ಕಾಯಿರಿ. ಈಗ ಒಂದು ಇದನ್ನು ಹೇಳ್ತೀನಿ. ನೀವೀಗ ನಿಮ್ಮ ಯಜಮಾನ್ರ ಜೊತೆ ಕೂತ್ಕೊಂಡು ಸ್ಕೂಟ್ರಲ್ಲಿ ಹೋಗ್ತಾ ಇದ್ದೀರಾ, ನೀವು ಹಿಂದೆ ಕೂತಿದ್ದೀರಾ, ಯಜಮಾನ್ರು ಡ್ರೈವ್ ಮಾಡ್ತಾ ಇದ್ದಾರೆ. ಒಂದು ಬಸ್ ಬಂದು ಡಗ್ ಅಂತ ಹೊಡಿತು, ನೀವು ಬಸ್ಸನ್ನ ಏನಾರು ಹಿಡ್ಕೊಳಕ್ಕಾಗತ್ತಾ? ನಿಮ್ಮ ಯಜಮಾನ್ರನ್ನ ಈಚೆ ಹೇಳ್ಕೊಳಕ್ಕಾಗತ್ತಾ? ಏನ್ ಮಾಡಕ್ಕಾಗತ್ತ? ಆ ಸಮಯದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮನ್ನೇ ನಾವು ಬಚಾವ್ ಮಾಡ್ಕೊಳಕ್ಕಾಗಲ್ಲ ಗುರುಜಿ. ಹೌದಾ? ಹಾಗಾಗಿ ಜೀವನದಲ್ಲಿ ಏನು ನಡೆಯುತ್ತೆ ಅದನ್ನ ತಪ್ಸೋಕ್ ನಮ್ಮಿಂದ ಆಗಲ್ಲ. ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಇನ್ನಷ್ಟು ಉದ್ವಿಗ್ನತೆಗೆ ಒಳಗಾಗಿ ನಮ್ಮ ಜೀವನ ಹಾಳು ಮಾಡ್ಕೋತೀವಿ ನಾವು. ಟೆನ್ಷನ್ ಮಾಡೋದ್ರಿಂದ ನಮ್ಮವ್ರು ಯಾರಿಗೂ ಲಾಭ ಇಲ್ಲ, ಆದರೆ 3 ಜನಕ್ಕೆ ಮಾತ್ರ ಅತ್ಯಂತ ಒಳ್ಳೆ ಲಾಭ ಇದೆ ನಾವು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ. ಗೊತ್ತಾಯ್ತಾ? 3 ಜನನ? 3 ಜನಕ್ಕೆ. ನಿಮ್ಮ ಫ್ಯಾಮಿಲಿಯವರಲ್ಲ, ಹೊರಗಡೆಯವರು. ಡಾಕ್ಟ್ರಿಗೆ ಲಾಭ, ನರ್ಸಿಂಗ್ ಹೋಮ್ನವ್ರಿಗೆ ಲಾಭ, ಮೆಡಿಕಲ್ ಶಾಪ್ನವ್ರಿಗೆ ಲಾಭ ನೀವು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ. ಅವರು ಲಾಭ ಮಾಡ್ಕೋಬೇಕು ಅಂತ ನಿಮ್ಮ ಜೀವನ ಯಾಕೆ ಹಾಳು ಮಾಡ್ಕೋತೀರಾ? ಆಮ್ ಐ ರೈಟ್? ಒಳ್ಳೆಯ ಆಲೋಚನೆ ಮಾಡ್ರಿ, ಕೆಟ್ಟ ಯೋಚನೆ ಯಾಕೆ ಮಾಡ್ತೀರಾ? ಈಗ ಏನೋ ಒಂದು, ಈಗ ಯಜಮಾನ್ರು ಅರ್ಧ ಗಂಟೆ ಲೇಟ್ ಆಯ್ತು, 1 ಗಂಟೆ ಲೇಟ್ ಆಯ್ತು, ಅಯ್ಯೋ ಯಜಮಾನ್ರಿಗೆ ಆಕ್ಸಿಡೆಂಟ್ ಆಯ್ತು, ಇನ್ನೊಂದೇನೋ ಆಯ್ತು, ಅವ್ರು ಎಲ್ಲಿ ಸತ್ತೋಗ್ಬಿಟ್ರು ಅಂತ ನೀವು ಯೋಚನೆ ಮಾಡೋಕ್ಕಿಂತ, ಯಜಮಾನ್ರಿಗೆ ಯಾರೋ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಅವ್ರ ಜೊತೆಲಿ ಅವ್ರು ಹೋಟ್ಲಲ್ಲಿ ಹೋಗಿದ್ದಾರೆ, ಕಾಫಿ ಕುಡಿತಾ ಇರಬೇಕು, ಅದಕ್ಕೆ ಲೇಟ್ ಆಗಿದೆ ಅಂತ ಯಾಕೆ ತಿಳ್ಕೊಳ್ಳಲ್ಲ ನೀವು? ಅದು ಮನ್ಸಿಗೆ ಬರಲ್ಲ ಗುರುಜಿ. ಅಲ್ಲ, ಯಾವತ್ತು ಏನು ಗೊತ್ತಾ, ನಾವು ಕೆಟ್ಟ ಯೋಚನೆ ಮೊದಲು ಮಾಡ್ತೀವಿ, ಅದನ್ನ ಫಸ್ಟ್ ನಿಲ್ಲಿಸಿ. ಈಗ ಒಂದು ಮಾತನ್ನು ಹೇಳ್ತೀನಿ, ನೀವು ಮನೆಗೆ ಸಾಮಾನೆಲ್ಲ ತೊಗೊಂಡು ಹೋಗ್ತೀರಲ್ವಾ? ಯಾವತ್ತಾದ್ರೂ ಕೊಳತ ತರಕಾರಿ ತೊಗೊಂಡೋಗಿದ್ದೀರಾ? ಒಣಗಿರೋ ಸೊಪ್ಪು ತೊಗೊಂಡೋಗಿದ್ದೀರಾ? ಹುಳ ಬಿದ್ದಿರೋ ಅಕ್ಕಿ ತೊಗೊಂಡೋಗಿದ್ದೀರಾ? ಯಾಕೆ? ಅಯ್ಯೋ, ಅದು ಬಳಕೆ ಮಾಡ್ಲಿಕ್ಕೆ ಆಗಲ್ಲ ಗುರುಜಿ. ಆಗಲ್ಲ ಅಲ್ವಾ? ಆಗಲ್ಲ. ಇದೇ ತರ ಅತ್ಯಂತ ಒಳ್ಳೆಯ ಕೋಟಿ ಆಲೋಚನೆಗಳಿದೆ, ಅದನ್ನ ಯಾಕೆ ಮಾಡಲ್ಲ ನೀವು? ಕೆಟ್ಟ ಯೋಚನೆ ಯಾಕೆ ಮಾಡ್ತೀರಾ? ಅದು ಠಕ್ ಅಂತ ಮನ್ಸಿಗೆ ಬರೋದು ಬರೀ ನೆಗೆಟಿವ್ ಯೋಚನೆ. ಅಲ್ಲ, ಯಾಕೆ ಬರುತ್ತೆ? ನಾನು ಹೇಳ್ದಲ್ಲ, ಕೆಟ್ಟದ್ದು ಯಾಕೆ ಬರುತ್ತೆ, ಒಳ್ಳೇದು ಯಾಕೆ ಬರಲ್ಲ? ಸುದ್ದಿಗಳೇ ಜಾಸ್ತಿ ಅಲ್ಲ ಗುರುಜಿ, ಎಲ್ಲೆಲ್ಲ ಯಾಕೆ ಜಾಸ್ತಿ? ಒಳ್ಳೆ ಸುದ್ದಿಗಳು ಬೇಕಾದಷ್ಟು ಇದೆ ಅಲ್ರಿ, ನೀವು ನೋಡ್ತಾ ಇಲ್ಲ. ನೀವು ಅಂಥದ್ದನ್ನೇ ಕೆಟ್ಟದನ್ನು ಮೊದಲು ನೋಡ್ತಾ ಇದ್ದೀರಿ, ಅದನ್ನ ನೋಡೋದು ಬಂದ್ ಮಾಡಿ, ಫಸ್ಟ್ ಒಳ್ಳೇದನ್ನು ನೋಡೋಕೆ ಶುರು ಮಾಡಿ. ಕೆಟ್ಟ ಯೋಚನೆ ಯಾಕೆ ಮಾಡ್ತೀರಾ? ಒಳ್ಳೆ ಯೋಚನೆ ಮಾಡಿ. ನಮ್ಮನ್ನ ನಾವು ಜಾಗ್ರತೆ ಮಾಡ್ಕೊಳ್ಳೋದು ಅಟ್ಲೀಸ್ಟ್. ಅಲ್ಲ, ಮಾಡೋದ್ರಿಂದ ಏನು ಉಪಯೋಗ? ಈಗ ಏನು ಜಾಗ್ರತೆ ಮಾಡ್ಕೋತೀರಿ ನೀವು ಕೆಟ್ಟ ಯೋಚನೆ ಮಾಡಿ? ಅಲ್ಲ ಗುರುಜಿಯವರೇ, ಅಂಥ ಕಾರ್ಯಕ್ರಮಗಳಾಗಲಿ ಅಂಥ ವಿಷಯಗಳಲ್ಲಿ ನಾವು ನೋಡಿದಾಗ ನಮ್ಮ ಗಮನಕ್ಕೆ ಈ ರೀತಿ ನಡೀತಿದೆ, ಎಲ್ಲಿ ಎಚ್ಚರಿಕೆ ತಗೋಬೇಕು ಅನ್ನೋದು ಗೊತ್ತಾಗತ್ತಲ್ಲ ಅಂತ ಅದನ್ನ ನೋಡ್ಲಿಕ್ಕೆ ಹೋಗ್ತೀವಿ. ಸೊ ಅಲ್ಲ, ನೋಡಿದ್ದನ್ನ ಒಂದು ಕ್ಲಿನಿಕಲಿ ದೃಷ್ಟಿಯಿಂದ ನೋಡ್ರಿ, ಅದೇನೋ ಒಂದು ಕಾರ್ಯಕ್ರಮ ನೋಡ್ರಿ ಅಷ್ಟೇ. ಅದನ್ನ ನಿಮ್ಮ ಜೀವನದಲ್ಲಿ ಯಾಕೆ ಅಳವಡಿಸ್ಕೊಳಕ್ ನೋಡ್ತೀರಾ? ಈಗ ಆಗಿದೆ, ಒಂದು ಮರ್ಡ್ರನ್ನೇ ನೋಡ್ತೀರಾ ಅಂತ ಇಟ್ಕೊಳ್ಳಿ, ಅದನ್ನ ನಮ್ಮನೆಗೂ ಯಾರೋ ಬಂದ್ಬಿಡ್ತಾರೆ, ಬಾಗಿಲು ತೆಗೆದುಕೊಳ್ಳೋ ಯಾರೋ ಬಂದು ನಂಗೆ ಚಾಕು ಹಾಕ್ತಾರೆ ಅಂತ ಯಾಕೆ ಯೋಚನೆ ಮಾಡ್ತೀರಾ? ಅದನ್ನ ನೀವು ಹೇಳಿದಾಗೆ ಇದ್ರ ದೃಷ್ಟಿಯಿಂದಾನೇ ನೋಡಿ, ನಿಮ್ಮ ಸೇಫ್ಟಿ ದೃಷ್ಟಿಯಿಂದ ನೋಡಿ. ಸೇಫ್ಟಿಗಾಗಿ ಮನೆ ಬಾಗಿಲು ಹಾಕೊಳ್ಳಿ, ಅದಕ್ಕೊಂದು ಕ್ಯಾಮ್ರಾ ಇಟ್ಕೊಳ್ಳಿ ಮನೆಯಲ್ಲಿ, ಮನೆಗೊಂದು CCTV ಹಾಕ್ಸಿ, ಅದೆಲ್ಲ ಸೇಫ್ಟಿ ದೃಷ್ಟಿಯಿಂದ. ಈ ಕೆಟ್ಟ ಯೋಚನೆ ಯಾಕೆ ಮಾಡ್ತೀರಿ? ಯಾರೋ ಬಂದು ನಂಗೆ ಚಾಕು ಹಾಕ್ತಾರೆ, ನಾನು ಸತ್ತೋಗ್ಬಿಡ್ತೀನಿ, ನನ್ನ ಗಂಡಂಗೆ ಯಾರು ನೋಡ್ಕೋತಾರೆ, ಮಗಳಿಗೇನೋ ಇದಾಗ್ಬಿಡುತ್ತೆ, ಇವೆಲ್ಲ ಯಾಕೆ ನೋಡ್ತೀರಾ? ಮತ್ತೊಂದು ಕರೆ ಇದೆ ಗುರುಜಿ ಅವರೇ. ಹಲೋ ಹಲೋ, ನಮಸ್ತೆ ರೀ, ಮಾತಾಡ್ರಿ ಜೊತೆ. ಹಲೋ, ನಮಸ್ತೆ ಸರ್. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಕುಮಾರ್ ಅಂತ. ಯಾವ ಏರಿಯಿಂದ ಕರೆ ಮಾಡ್ತಾ ಇದ್ದೀರಿ? ಇಲ್ಲಿ ಗಾಯತಿನಾಡಿ ನಮ್ಮ. ಓಕೆ ಸರ್, ಗುರುಗಳ ಹತ್ರ ಈಗ ತಾವು ಮಾತಾಡ್ಬೋದು, ಮಾತಾಡಿ. ಹೇಳಿ ಕುಮಾರ್ ಅವರೇ. ಗುರುಜಿ ನಮಸ್ಕಾರ. ನಮಸ್ಕಾರ. ಹಲೋ. ಹಲೋ, ಹಾ ಹೇಳಿ ಸರ್. ಗುರುಜಿ, ಹಲೋ. ಹಲೋ. ಹಾಂ ಸರ್, ಸ್ವಲ್ಪ ಜೋರಾಗಿ ಮಾತಾಡಿ. ಹೊರಗೆ ಬಂದು ಮಾತಾಡ್ಲಿಕ್ಕೆ ಸಾಧ್ಯ ಆದರೆ ಹೊರಗೆ ಬಂದು ಮಾತಾಡಿ ಸರ್. ಹೊರಗೆ ಮಾತಾಡ್ತಾರೆ. ಹಾಂ ಸರ್, ಮಾತಾಡಿ ಸರ್. ಹೇಳಿ ಕುಮಾರ್. ಹಲೋ ಗುರುಜಿ. ಹಾ, ಹಲೋ. ಹೇಳಿ ಸರ್. ಹಲೋ. ಹಲೋ ಹಲೋ. ಇಲ್ಲ, ಕಟ್ ಆಯಿತು ಗುರುಜಿಯವರೇ. ಹಾಂ ಗುರುಜಿಯವರೇ, ಸೊ ನೀವು ಹೇಳುವ ಹಾಗೆ ಇವನ್ ಕೆಲಸದ ವಿಷಯದಲ್ಲಿ ತಗೊಳ್ಳಿ, ಜೊತೆಗೆ ನಮ್ಮ ಜೊತೆ ಇರೋರ ಜೊತೆಗೂ ಬಹಳ ಟೆನ್ಷನ್ನಲ್ಲೇ ನಾವು ನಡವಳಿಕೆ ಮಾಡ್ಕೊಳ್ತೀವಿ. ಕೊಟ್ಟ ಕೆಲಸವನ್ನು ಪೂರೈಸ್ಲಿಕ್ಕಾಗಲಿಲ್ವೋ ಅಥವಾ ಅದರ ಒತ್ತಡವನ್ನು ನಾವು ನಮ್ಮ ಮೇಲೆ ಹೇರಿಸ್ಕೊಳ್ಳೋದಲ್ದೇ ಬಾಕಿಯವ್ರ ಮೇಲೂ ನಾವು ಅದನ್ನು ಹೇರ್ಲಿಕ್ಕೆ ಹೋಗ್ತೀವಿ. ಸೊ ಅದು ಅದನ್ನು ಬಿಟ್ಟು ಹೇಗೆ ನಡೆಯೋದು ಅನ್ನೋದೇ ಭಾರಿ
ಇಲ್ಲ, ಒಂದು ಮಾತನ್ನು ಹೇಳ್ತೀನಿ. ಇವತ್ತು ಏನಾಗಿದೆ ಆಫೀಸ್ಗಳಲ್ಲಿ ಅಂದರೆ ಸಂಬಳ ಒಳ್ಳೆ ಚೆನ್ನಾಗಿ ಕೊಡ್ತಾರೆ, ಬಹಳ ಒಳ್ಳೆ ಸಂಬಳ ಇದೆ. ಹಾಗೇನೆ 5 ಜನ ಮಾಡೋ ಕೆಲಸ ಒಬ್ಬರ ತಲೆ ಮೇಲೆ ಹೇರಿರ್ತಾರೆ. ಹೇರ್ಬಿಟ್ಟು ನನಗಿದು 3 ದಿನದಲ್ಲಿ ಮಾಡಿಕೊಡ್ಬೇಕು ಅನ್ನೋದು ಟಾರ್ಗೆಟು. ನೀವು ಆವಾಗ ಒದ್ದಾಡ್ಕೊಂಡು ಅದು 10 ದಿನಕ್ಕೂ ಮಾಡೋಕ್ಕಾಗೋ ಕೆಲಸ ಅಲ್ಲ. ನೀವು 3 ದಿನದಲ್ಲಿ ಮುಗಿಸ್ಬೇಕು ಅನ್ನೋದಕ್ಕೆ ನಿಮ್ಮ ಒದ್ದಾಟಗಳೇನಿದೆ ಅದು ನಿಮ್ಮನ್ನು ಒತ್ತಡದಲ್ಲಿ ಸಿಲುಕಿಸುತ್ತೆ. ಹೌದು ಹೌದು. ಅನ್ನೆಸೆಸರಿ ನಾವು ದುಡ್ಡಿನ ಆಸೆಗೆ ಹೋಗ್ತೀವಿ, ದುಡ್ಡಿನ ಆಸೆಯಿಂದ ಜೀವನ ಕಳ್ಕೊತೀವಿ, ಜೀವನ ಏನೋ ಇದಾಗ್ಬಿಡುತ್ತೆ ಅಂಥೇಳಿ. ಈಗ ನೋಡಿ, ಮೊನ್ನೆ ನಮ್ಮಲ್ಲೊಬ್ಬರು ಬಂದಿದ್ದಾರೆ, ಸಾಫ್ಟ್ವೇರ್ ಕಂಪನಿಯ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬಂದವರೇ ನನ್ನ ಎದುರುಗಡೆ ಕೂತ್ಕೊಂಡಿದ್ದಾರೆ. ಸುಮಾರು 38-40 ವರ್ಷ ವಯಸ್ಸು, ಒಳ್ಳೆ ಹುದ್ದೆನಲ್ಲಿದ್ದಾರೆ. ನನ್ನ ಎದುರುಗಡೆ ಕೂತ್ಕೊಂಡ್ಕೊಳ್ಳೆ ಏನಾಯ್ತು, ಏನು ಸ್ವಾಮಿ ಅಂತ ಕೇಳಿದೆ. ಕೂತ್ಕೊಂಡು ಡೊಯ್ ಅಂತ ಅಳೋಕೆ ಶುರು ಮಾಡಿದ್ರು. ಯಾಕೆ ಅಳಬೇಡಿ ಅಂತ ಹೇಳಿದ್ರು, ಕೇಳಲಿಲ್ಲ, ಜೋರಾಗಿ ಹತ್ತು ಬಿಡಿ ಎಂದೆ. ನಾನು ಟೆನ್ಷನ್ ಎಲ್ಲ ಹೊರಗಡೆ ಹೋಗ್ಬಿಡ್ಲಿ ಪ್ರೆಷರು ಅಂತ. ಆಮೇಲೆ ನೋಡಿದ್ರೆ ಅವತ್ತು ಪೇಪರಲ್ಲಿ ಬಂದಿದೆ, ಅವ್ರ ಕಂಪ್ನಿನಲ್ಲಿ 1300 ಜನರನ್ನು ತೆಗಿತಾ ಇದ್ದಾರೆ ಅಂತ. ಇವ್ರೇನು ಅಂದ್ಕೊಂಡಿದ್ದಾರೆ, ನನ್ನನ್ನು ತೆಗೆದು ಬಿಡ್ತಾರೆ, ನಾಳೆ ನನ್ನ ಗತಿ ಏನು? EMIಗೆ ಮನೆ ತೊಗೊಂಡಿದ್ದೀವಿ, ಕಾರ್ ತೊಗೊಂಡಿದ್ದೀನಿ, ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ, ಈಗಿರೋ ಕೆಲಸ ಹೋದರೆ ನಾನು ಏನು ಮಾಡಲಿ ಅಂತ ಹೇಳ್ತಿದ್ದಾರೆ. 40 ವರ್ಷ ವಯಸ್ಸಿನ ಒಬ್ಬ ಮನುಷ್ಯ. ನಾನು ಅವ್ರಿಗೆ ಒಂದೇ ಮಾತನ್ನು ಕೇಳಿದೆ ಕೊನೆಗೆ, ಇಂಥ ಕಂಪ್ನಿ ಇದೆ ಅಂತ ನೀವು ಹುಟ್ಟಿದ್ದೀರಾ ಅಂತ ಕೇಳಿದೆ. ಆವಾಗ ಅವ್ರಿಗೆ ಒಂದು ಸಮಾಧಾನ ಆಯಿತು. ಹೌದಲ್ವಾ, ನಾ ಹೇಳಿದೆ, ನೀವು ಗಂಡಸ ಕಂಡ್ರೆ ಏನಾದರೂ ಮಾಡಿ ದುಡಿಬೋದು, ಯಾಕೆ ಟೆನ್ಷನ್ ಮಾಡ್ಕೋತೀರಾ? ದುಡಿಯೋದು ಹೇಗೆ ಅಂತ ಯೋಚನೆ ಮಾಡಿ, ಕೆಲಸ ಹೋಯ್ತಾ ಇನ್ನೊಂದೇನೋ ಸಿಕ್ಕೇ ಸಿಗತ್ತೆ, ಅದು ಹೇಗೆ ಸಿಗತ್ತೆ ಅಂತ ಯೋಚನೆ ಮಾಡಿರಿ. ಒಳ್ಳೆ ಯೋಚನೆ ಮಾಡೋದು ಬಿಟ್ಟು ಕೆಟ್ಟ ಯೋಚನೆ ಯಾಕೆ ಮಾಡ್ತೀರಾ? ಈಗ 1300 ಜನ ನಿಮ್ಮ ಇದರಲ್ಲಿ ತೆಗಿತಾರೆ, ನಿಮ್ಮ ಹೆಸರು ಬಂದಿದೆಯಾ? ಇಲ್ಲ. ಏನೋ ಬರೋಕ್ಕಿಂತ ಮೊದಲೇ ಯಾಕೆ ನೀವು ಅಂತ ತಿಳ್ಕೊತೀರಾ? ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಅಂತೆಲ್ಲ ಹೇಳಿದ್ಮೇಲೆ ಆಮೇಲೆ ಅವರು ಓಹೋ ಹೌದು. ಆಮೇಲೆ ಒಂದು ಹಾಫ್ ಆನ್ ಅವರ್ ಅವ್ರ ಜೊತೆ ಮಾತಾಡಿದ್ಮೇಲೆ ಧೈರ್ಯವಾಗಿ ನಕ್ಕೋತಾ ಹೋದರೆ ಬಿಡಿ ಸರ್, ಬೇರೆ ಏನಾದ್ರು ಒಳ್ಳೆ ಸಿಗತ್ತೆ ಅಂದ್ಕೊಂಡು ಹೋದರು. ವೆರಿ ಗುಡ್, ವೆರಿ ಗುಡ್. ಇದು ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ನಾವು ನಾಳೆ ಅನ್ನೋ ಬಗ್ಗೆ ಬಹಳ ಭಯ ಪಡ್ತೀವಿ. ಅನ್ನೆಸೆಸರಿ, ತುಂಬಾನೇ ಭಯ ಇದೆ ಗುರುಜಿ. ಅಲ್ಲ, ಅನ್ನೆಸೆಸರಿ. ಒಂದು ನೋಡಿ, ನಿನ್ನೆ ನೀವು ನಾಳೆ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ ಅಲ್ವಾ? ಹೌದು, ಹೌದಾನೆ? ಬಹಳ ಯೋಚನೆ, ನಾಳೆ ಏನಾಗ್ಬಿಡುತ್ತೋ ಅಂತ ಅಲ್ವೇ? ಇವತ್ತು ನಿನ್ನೆಗೆ ನಾಳೆ, ಹೌದಾ? ಹೌದು. ಇವತ್ತು ಬಂದಾಗ ನೀವು ಇವತ್ತಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ. ಮತ್ತೆ ನಾಳೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತೀವಿ. ಸೊ ಹಾಗಾದ್ರೆ ಇವತ್ತಿನ ಕತೆ ಏನು? ಯು ಆರ್ ಎ ಫೂಲ್. ನಾಳೆ ಅಂತ ಯಾವಾಗ ಅಂದಾಗ ಇವತ್ತು ಬಂದಾಗ ಇವತ್ತು ಬಗ್ಗೆ ನೀವು ಯೋಚನೆ ಮಾಡಬೇಕಿತ್ತು. ಇವತ್ತು ನೀವು ಮಾಡಲ್ಲ, ಮತ್ತೆ ನಾಳೆ ಅಂತೀರ. ನಾಳೆ ಏನೂ ಆಗಲ್ಲ. ನಾಳೆವರೆಗೆ ನೀವು ಬದುಕಿರ್ತೀರಾ? ಗ್ಯಾರಂಟಿ ಇದೆಯಾ? ಇಲ್ಲ. ಇದೆಯಾ? ಈ ಕ್ಷಣನೇ ಇರ್ತೀವೋ ಇಲ್ವೋ? ಅಲ್ಲ, ಅರ್ಧ ಗಂಟೆಗೆ ನೀವು ಮನೆ ಮುಟ್ತೀರಿ ಅನ್ನೋ ಗ್ಯಾರಂಟಿನೇ ಇಲ್ಲ. ನಾಳೆ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ಸೊ ಏನಿದೆ ಈಗ ಪ್ರೆಸೆಂಟ್ ಅನ್ನೋದು ಏನಿದೆ, ದಿಸ್ ಎ ಗಿಫ್ಟ್ ಫ್ರಮ್ ಗಾಡ್. ನಾವ್ ಏನ್ ಮಾಡ್ತಾ ಇದ್ದೀವಿ ಈಗ? ಬದುಕ್ತಾ ಇಲ್ಲ ನಾವು. ಬರೀ ನಾಳೆ ಏನು ನಾಳೆ ಏನು ನಾಳೆ ಏನು. ಒಂದು 70% ಜನ ನಿನ್ನೆ ಹಂಗಾಗ್ಬಿಡ್ತು. ನಾನು SLC ಇರ್ತಾ ಯಾಕೆ ನಾನು ಇದು ಮಾಡಿಬಿಟ್ಟೆ, ನಾನು ಆವಾಗಲೇ ಸೈನ್ಸ್ ತೊಗೊಂಡ್ಬಿಟ್ಟು MBBS ಮಾಡಿಬಿಟ್ಟಿದ್ರೆ ಇವತ್ತು ನಾನು ಬರಾಕ್ ಒಬಾಮಂಗೆ ನಾನೇ ಇಂಜೆಕ್ಷನ್ ಕೊಡ್ಬೋದಿತ್ತು, ಎಂಥ ಕೆಲಸ ಆಗೋಯ್ತು, ನಾನು ಎಂಥ ತಪ್ಪು ಮಾಡಿಬಿಟ್ಟೆ. ಯಾವತ್ತೋ ನಡೆದು ಹೋಗಿರುತ್ತದು. ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಂಡು ಇವತ್ತು ಕೂತ್ಕೋತಾರೆ. 70% ಜನ ನಿನ್ನೆಗಳಲ್ಲಿ ಬದುಕೋರು. ನೀವೊಂದು ಪುಸ್ತಕ ತೊಗೊಂಡ್ಬಿಟ್ಟು ಬರೀ ಫಸ್ಟ್ ಪೇಜೇ ಓದ್ತಾ ಇದ್ರೆ ಪುಸ್ತಕ ಮುಗಿಸೋದು ಯಾವಾಗ? ದಟ್ ಇಸ್ ದ ಫೂಲಿಶ್ನೆಸ್ ವಿ ಆರ್ ಡೂಯಿಂಗ್. ಅಥವಾ ಡ್ರೈವಿಂಗ್ ಬರುತ್ತೆ ಅಂತ ಇಟ್ಕೊಳ್ಳಿ, ಬರೀ ನೀವು ರಿಯರ್ ವ್ಯೂ ಮಿರರಲ್ಲಿ ಹಿಂದ್ಗಡೆ ಏನು ಬರ್ತಾ ಇದೆ ಅಂತ ನೋಡ್ಕೊಂಡು ಅದನ್ನೇ ನೋಡ್ತಾ ಹೋಗ್ಬಿಟ್ರೆ ಮುಂದ್ಗಡೆ ಹೋಗಿ ಆಕ್ಸಿಡೆಂಟ್ ಆಗಲ್ವಾ? ಖಂಡಿತ. ಹಿಂದೆ ನೋಡೋಕೆ ಅಲ್ಲಲ್ಲ, ಅದಕ್ಕೆ ನಡೆದೋಗಿದೆ, ನಮ್ದಲ್ಲ ಅದು. ಮುಗಿದೋಯ್ತು ಅದ್ರ ಕತೆ. ಮುಂದೇನು? ಮುಂದೆ ಬಹಳ ಮುಂದಲ್ಲ, ನಮ್ಗೆ ಎಷ್ಟು ಕಾಣುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿ. ಅಲ್ಲಿ ಸ್ಕೂಟ್ರ್ ಅಡ್ಡ ಇದೆ, ಒಬ್ಬ ಲಾರಿಯವನು ಹೋಗ್ತಿದ್ದಾನೆ, ಬಸ್ನವನಲ್ಲಿ ನಿಲ್ಲಿಸ್ಕೊಂಡಿದ್ದಾನೆ, ರಿಕ್ಷಾದವನು ನುಗ್ತಾ ಇದ್ದಾನೆ. ಇಲ್ಲಿ ನಾನು ಏನು ಮಾಡಬೇಕು ಅಂತ ನೋಡೋದು ಬಿಟ್ಟು ಇನ್ನು 50 ಕಿಲೋಮೀಟ್ರ್ ಮುಂದೆ ಏನಾಗಿರ್ಬೋದು ಅಂತ ನೀವು ಯೋಚನೆ ಮಾಡ್ಕೊಂಡು ಹೋದರೆ
ಇದು ಇವತ್ತು ನಾವು ಮಾಡ್ತಾ ಇರೋದು. ಅನ್ನೆಸೆಸರಿ ಟೆನ್ಷನ್ ತಗೋತಿದ್ದೀವಿ, ಅನ್ನೆಸರಿ ಬೇರೆಯವ್ರಿಗೆ ಸ್ಟ್ರೆಸ್ ಕೊಡ್ತಾ ಇದ್ದೀವಿ. ನಾವು ಹಾಳಾಗೋದಲ್ರೆ ಇದ್ದವ್ರನ್ನೂ ಹಾಳು ಮಾಡ್ತೇವೆ. ಇವತ್ತು ಮಕ್ಕಳನ್ನು ನಾವು ಅತ್ಯಂತ ಕೆಟ್ಟ ಇದರಲ್ಲಿ ನಾವು ತರ್ತಾ ಇದ್ದೀವಿ ಬಿಕಾಸ್ ಆಫ್ ದಿಸ್. ಮಕ್ಕಳ ತಲೆಯಲ್ಲಿ ಅದನ್ನೇ ಏನಾಗ್ಬಿಡುತ್ತೆ ನಿಮಗೆ, SLC ನೀನು ಮುಂದಿನ ವರ್ಷ SLC ಈಗಲಿಂದನೇ ನೀನು ಹಿಂಗೆ ಮಾಡು ಹಂಗೆ ಮಾಡು. ಓ ನೋಡಿ, ಎಕ್ಸಾಮ್ ಅನ್ನೋದು ಏನಿದೆ, ನಾವು ಏನು ಓದಿದ್ದೀವಿ, ನಮ್ಗೇನು ಅರ್ಥ ಮಾಡ್ಕೊಂಡಿದ್ದೀವಿ ಅದನ್ನು ಅಳಿಲಿಕ್ಕಿರೋ ಒಂದು ಸಾಧನ. ನಾವು ಇವತ್ತು ಏನು ಮಾಡಿದ್ದೀವಿ ಸೈಕಾಲಜಿ ಅಂದರೆ, ಮಕ್ಕಳ ತಲೆಯಲ್ಲಿ ಎಕ್ಸಾಮ್ ಅಂದರೆ ದೊಡ್ಡದೇನೋ ಒಂದು ದೊಡ್ಡ ಭೂತ. ಅಯ್ಯೋ ಎಕ್ಸಾಮ್ ಬಂತು, ಟೆಸ್ಟ್ ಬಂತು, ಎಕ್ಸಾಮ್ ಬಂತು. ಮಕ್ಕಳಿಗೆ ಅಯ್ಯೋ ಒದ್ದಾಡ್ತಿರ್ತಾರೆ, ಜ್ವರ ಬರುತ್ತೆ. ಎಷ್ಟೋ ಮಕ್ಕಳಿಗೆ ಬೇದಿ ಶುರು ಆಗುತ್ತೆ ಎಕ್ಸಾಮ್ ಅಂದ ಕೂಡಲೇ. ಯಾಕಂದರೆ ಮನೇಲಿ ಅಷ್ಟು ಕೆಡಿಸಿಟ್ಬಿಟ್ಟಿದ್ದಾರೆ. ಹೌದು ಗುರುಜಿಯವರೇ. ಎಸ್, ತುಂಬ ಸುಲಭವಾಗಿ ಒಂದು ತಿಳ್ಕೊಂಡಿರಿ, ಮನುಷ್ಯನ ಬ್ರೈನ್ ಅನ್ನೋದು ಏನಿದೆ, ಯಾರದೇ ಕರೆ ಇದೆ, ತಗೊಂಡು ಮಾತಾಡೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಹೇಳಿ, ತಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಮಂಗಳ ಶಾಲಿನಿ ಅಂತ. ಮಂಗಳ. ಹಾ, ಓಕೆ ಮೇಡಮ್, ಯಾವ ಏರಿಯಿಂದ ಕರೆ ಮಾಡ್ತಾ ಇರೋದು? ನಮ್ದು ದೇವನಹಳ್ಳಿ ತಾಲೂಕು ಕಾರೋಳಿ ಗ್ರಾಮ. ಓಕೆ, ಗುರುಗಳ ಹತ್ರ ತಾವೀಗ ಮಾತಾಡ್ಬೋದು, ಮಾತಾಡಿ. ಹೇಳಿ ಮಂಗಳ ಅವರೇ. ಗುರುಜಿ, ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಆರೋಗ್ಯದ ಬಗ್ಗೆ ತುಂಬಾ ಇದಿದೆ ಗುರುಜಿ. ನಂಗೆ ಪ್ರಾಬ್ಲಮ್ ಇದೆ, ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಇದೆ. ಏನಾಗಿದೆ ತಾಯಿ? ಗುರುಜಿ, ನಂಗೆ ಅವಾಗ ಏನಾಗುತ್ತೆ ಅಂತಾನೆ ಗೊತ್ತಿಲ್ಲ ಗುರುಜಿ. ಸಡನ್ಲಿ ಒಂಥರ ಸ್ಟ್ಯಾಚು ತರ ಆಗ್ತೀನಿ. ಏನಂತ ಗೊತ್ತಿಲ್ಲ, ಮೈಕ ಎಲ್ಲ ಒಂಥರ. ಇಲ್ಲಿ ಪ್ರಜ್ಞೆನೇ ಇರಲ್ಲ ಗುರುಜಿ, ಏನಾಗುತ್ತೆ ಅಂತಾನೆ ಗೊತ್ತಿರಲ್ಲ ನನ್ಗೆ. ಎಲ್ಲಿ ಇರ್ತೀನಿ, ಏನಾಗುತ್ತೆ, ಏನ್ ಇದಾಗ್ತಾರೆ ನನ್ನ ಜೀವನದಲ್ಲಿ, ಏನಾದ್ರು ಸಡನ್ ಆಗಿ ಇದಾಗ್ತಾರೆ ಗುರುಜಿ. ಅಲ್ಲ, ನೀವು ಬೇಕು ನನಗೆ ಹಿಂಗೆ ಆಗಬೇಕು ಕೆಟ್ಟದು ಅಂತಿದ್ರೆ ಕೆಟ್ಟದೇ ಆಗತ್ತೆ. ಇಲ್ಲ ಗುರುಜಿ, ಹೆಲ್ತ್ ಪ್ರಾಬ್ಲಮ್ ತುಂಬಾನೇ ಇದೆ ನನ್ಗೆ. ಮನೆ ಕಡೆನೂ ಪ್ರಾಬ್ಲಮ್ ಇದೆ. ಮಂಗಳ ಅವರೇ, ನಮ್ಮಲ್ಲಿ ಬಂದ್ರೆ ನಿಮ್ ಹೆಲ್ತ್ ಪ್ರಾಬ್ಲಮ್ ಸರಿ ಮಾಡ್ಕೊಡ್ತೀನಿ. ಗುರುಜಿ, ಎಲ್ಲಿ ಅಡ್ರೆಸ್ ಅಂತ ಗುರುಜಿ? ನೋಡ್ರಿ, ಅಲ್ಲಿ ಕಾಣ್ತಾ ಇದೆ ನೋಡಿ ತಾಯಿ. ಸರಿ ಗುರುಜಿ. ಸ್ಕ್ರಾಲ್ ಅಲ್ಲೇ ನಮ್ಮ ಅಡ್ರೆಸ್ ಬರುತ್ತೆ, ನೋಡ್ತಾ ಇರಿ, ಈಗ ಬರುತ್ತೆ. ಗುರುಜಿ, ಆರೋಗ್ಯದ ಬಗ್ಗೆ ತುಂಬಾನೇ ಹೆಲ್ತ್ ಪ್ರಾಬ್ಲಮ್ ತುಂಬಾ ಇದೆ. ಖಂಡಿತ ತಾಯಿ, ನಿಮ್ಮ ಆರೋಗ್ಯ ಪರಿಪೂರ್ಣ ಸರಿ ಮಾಡ್ಕೊಡ್ತೀನಿ. ಮಾಟ ಮಂತ್ರ ಅಂತ ತುಂಬಾ ಜಾಸ್ತಿ ಮಾಡಿದಾರೆ ಗುರುಜಿ, ಏನಂತ ಗೊತ್ತಿಲ್ಲ. ತುಂಬಾನೇ ಎಲ್ಲಿ ಕೇಳಿದ್ರು ನಿಮ್ಗೆ ಮಾಡಿರೋ ಮಾಟ ಮಂತ್ರ ಮಾಡಿದಾರೆ ಅಂತ ಕೇಳ್ತಾರೆ. ಯಾವ ಜ್ಯೋತಿಷ್ ಹತ್ರ ಹೋದ್ರೂ ಇದೆ ಹೇಳ್ತಾರ. ಇಲ್ಲ ತಾಯಿ, ಜನಕ್ಕೆ ಅಷ್ಟೆಲ್ಲ ನಿಮ್ಮ ಮೇಲೆ ಮಾಟ ಮಾಡಿಸೋ ಅಷ್ಟೆಲ್ಲ ಏನ್ ಪುರ್ಸೊತ್ತಿಲ್ಲ. ಏನಾದ್ರು ಒಂದು 50 ಕೋಟಿ ದುಡ್ಡು ಇಟ್ಟಿದ್ದೀರಾ? ಇಲ್ಲ ಗುರುಜಿ, ಹೆಲ್ತ್ ಇದು ಮನೆ ಕಡೆ ಅಪ್ಪ ಇಲ್ಲ, ಒಂದ್ ಸ್ವಲ್ಪ ಜಮೀನ್ ವಿಚಾರದಲ್ಲಿ ಪ್ರಾಬ್ಲಮ್. ನೀವು ಏನು ಇಲ್ದೆ ನಿಮ್ಗೆ ಯಾಕೆ ಮಾಟ ಮಾಡಕ್ ಹೋಗ್ತಾರ ಅವರು? ಇದು ಗುರುಜಿ, ಒಂದ್ ಸ್ವಲ್ಪ ಜಮೀನ್ ವಿಚಾರದಲ್ಲಿ ಪ್ರಾಬ್ಲಮ್ ಆಗ್ತದೆ ನಮ್ಗೆ, ದೊಡ್ಡಪ್ಪ ಅವ್ರಿಗೆ. ಅದ್ರಿಂದ ಏನಾದ್ರು ಹೆಲ್ತ್ ಅವ್ರು ಏನಾದ್ರು ಇದು ಮಾಡಿದಾರೆ? ಏನಿಲ್ಲ ತಾಯಿ, ನಮ್ಮಲ್ಲಿ ಬನ್ನಿ, ನಿಮ್ಗೆ ಏನಾಗಿದೆ ನೋಡಿ ಹೇಗ್ ಸರಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಗುರುವಾರ ಬನ್ನಿ ಮಂಗಳ ಅವ್ರೆ. ಸರಿ. ಅಶ್ವಿನಿ ನಕ್ಷತ್ರ ಅಂತ ತುಂಬಾ ಇದಿದೆ ಅಂತ ಹೇಳ್ತಾರಲ್ವಾ ಗುರುಜಿ? ಏನಿಲ್ಲ ತಾಯಿ, ಸುಳ್ಳು ಅವೆಲ್ಲ. ನಕ್ಷತ್ರಗಳಿಗೆ ಪುರ್ಸತ್ತಿಲ್ಲ. ಅದೆಲ್ಲ ಈಗ ಮೋಡ ಮುಚ್ಕೊಂಡ್ ಬಿತ್ತಿರುತ್ತೆ, ಮಳೆಗಾಲ ಅಲ್ವಾ. ನಕ್ಷತ್ರದ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ನೀವು ಸರಿ ಆಗೋದ್ ಹೆಂಗೆ ಅಂತ ಹೇಳ್ಕೊಡ್ತೀನಿ, ಬರ್ರಿ. ನಕ್ಷತ್ರ ಎಲ್ಲ ಮರ್ತ್ ಬಿಡ್ರಿ, ಒಂದ್ ಬಾಕ್ಸ್ ಅಲ್ಲಿ ಹಾಕಿ ಇಟ್ಬಿಡಿ, ಅದೆಲ್ಲ ಸರಿ ಆಗತ್ತೆ. ನೀನ್ ಹುಟ್ಟಿರೋ ಗಳಿಗೆ ಸರಿ ಇಲ್ಲ, ನಿನ್ ನಕ್ಷತ್ರ ಸರಿ ಇಲ್ಲ, ರಾಶಿ ಸರಿ ಇಲ್ಲ, ನೀನ್ ಹುಟ್ಟಿರೋದೇ ಕೈ ಸರಿ ಇಲ್ಲ. ಅದೇ ತಾಯಿ, ನೀವು ರಸ್ತೆ ಮೇಲೆ ಹೋಗೋರಿಗೆಲ್ಲ ಕೇಳ, ನಮ್ಮ ಇಂಡಿಯಾದಲ್ಲಿ ಫ್ರೀಯಾಗಿ ಸಿಗೋದು ಉಚಿತ ಸಲಹೆ ಮಾತ್ರ. ಒಬ್ರು ಯಾರು ಅದಕ್ಕೆ ಬಾಧ್ಯಸ್ಥರಿಲ್ಲ. ನಮ್ಮ ಹತ್ರ ಬನ್ನಿ, ಕರೆಕ್ಟಾಗಿ ನಿಮ್ಗೆ ಬಾಧ್ಯತೆಯಿಂದ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಒಂದ್ ಎಜುಕೇಶನ್ ಇಲ್ಲ, ಒಂದ್ ಯಾವ್ದಾದ್ರು ಒಂದ್ ಕೆಲಸ ಮಾಡೋಣ ಅಂದ್ರೆ ಎಜುಕೇಶನ್ ಇಲ್ಲ. ನನ್ಗೆ ಹ್ಯಾಂಡಿಕ್ಯಾಪ್ಟ್, ಕೈ ಆಗಲ್ಲ ಸರಿಯಾಗಿ. ಅದೊಂದು ಮೈನ್ ಪ್ರಾಬ್ಲಮ್ ಇದೆ. ಅದೇ ತಾಯಿ, ಬನ್ನಿ ನಮ್ಮಲ್ಲಿ, ನಿಮ್ಮನ್ನ ನೋಡಿ ಏನ್ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿಯವರಿಗೊಂದು ಪುಟ್ಟ ವಿರಾಮ ತಗೊಳ್ಳೋ ಸಮಯ ಆಗಿದೆ. ಪ್ರಿಯ ವೀಕ್ಷಕರ, ವಿರಾಮದ ನಂತರ ನಮ್ಮ ಚರ್ಚೆನ ಮುಂದುವರಿಸೋಣ. ಟೆಂಪಲ್ ಆಫ್ ಸಕ್ಸಸ್ ಅಮೃತ ಚಿಕಿತ್ಸೆ. ಔಷಧಿ ಮತ್ತೆ ಇಂಜೆಕ್ಷನ್ಗಳಿಲ್ಲದೆ ಆರೋಗ್ಯ ಸೂತ್ರ. ಹೃದಯ ತೊಂದರೆ, ಕ್ಯಾನ್ಸರ್, ಅಲ್ಸರ್, ಕಣ್ಣಿನ ತೊಂದರೆ, ರಕ್ತದೊತ್ತಡ, ಡಯಾಬಿಟಿಸ್, HIV, ಜಾಂಡಿಸ್ ಮತ್ತು ಇನ್ನಿತರೆ ಹಲವಾರು ಚಿಕಿತ್ಸೆಗಳಿಗೆ ಟೆಂಪಲ್ ಆಫ್ ಸಕ್ಸಸ್ ಅಮೃತ ಚಿಕಿತ್ಸೆಗೆ ಭೇಟಿ ಕೊಡಿ. 1.5 ವರ್ಷದಿಂದ ನಾನು ಯಾವುದೇ ರೀತಿಯ ಟ್ಯಾಬ್ಲೆಟ್ಸ್ ತಗೋತಾ ಇಲ್ಲ. ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿದೆ, ಎನರ್ಜಿ ಲೆವೆಲ್ ಜಾಸ್ತಿ ಆಗಿದೆ. ಇಲ್ಲಿ ಅಮೃತ ಚಿಕಿತ್ಸೆ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಯಾವುದೇ ಒಂದು ಮೆಡಿಸಿನ್ ಇಲ್ಲದೆ ಗುರೂಜಿ ಕ್ಯೂರ್ ಮಾಡ್ತಾರೆ ಎಲ್ಲ ಡಿಸೀಸು ಅಂತ ನನಗೆ ತಿಳಿದು ಬಂತು. ಆದ್ದರಿಂದ ನಾನು ಈ ಅಮೃತ ಚಿಕಿತ್ಸೆನ ತಗೊಳ್ಳೋಕ್ಕೆ ತುಂಬಾ
ಇಷ್ಟಪಟ್ಟೆ. ಈಗ ನನಗೆ ಒಂದು 70% ಎಲ್ಲ ಗುಣ ಆಗಿದೆ. 1 ತಿಂಗಳಲ್ಲಿ BP ಥೈರಾಯ್ಡು ಎಲ್ಲ ನಿಲ್ಲಾಗಿದೆ. ಈಗ ವಿತೌಟ್ ಎನಿ ಟ್ಯಾಬ್ಲೆಟ್ಸ್ ಐ ಆಮ್ ಲಿವಿಂಗ್ ಹ್ಯಾಪಿಲಿ. ಬನ್ನಿ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿ, ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ, ಆರೋಗ್ಯ ಪಡ್ಕೊಳ್ಳಿ, ಚೆನ್ನಾಗಿರಿ. ದೇವ್ರು ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಸಂಪರ್ಕಿಸಬೇಕಾದ ವಿಳಾಸ ಟೆಂಪಲ್ ಆಫ್ ಸಕ್ಸಸ್, ಮೇವಾ ಪ್ಲಾಜಾ, ಜುವೆಲ್ಸ್ ಆಫ್ ಬಿಲ್ಡಿಂಗ್, 4th floor, ನಿಯರ್ ಲಾಲ್ಬಾಗ್ ವೆಸ್ಟ್ ಗೇಟ್, ನೆಕ್ಸ್ಟ್ ಟು ಕಾಮತ್ ಹೋಟೆಲ್, RV ರೋಡ್, ವಿವಿಪುರಂ, ಬ್ಯಾಂಗ್ಳೂರ್ 04. ಮೊಬೈಲ್ 9980090271. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಜಿಯವರೇ, ತಾವು ನಮ್ಮ ಬ್ರೈನಿನ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರಿ. ನೋಡಿ, ನಾವು ನಮ್ಮ ಮಕ್ಕಳನ್ನ ದಡ್ರು 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 ಅಂತ ನಾವೇ ಅವರನ್ನು ದಡ್ತನ ಮಾಡಿಸ್ತಾ ಇದ್ದೀವಿ. ಸೈಂಟಿಫಿಕಲಿ ಮಾತಾಡಬೇಕು ಅಂತ ಹೇಳಿದ್ರೆ, ಒಂದು ಮನುಷ್ಯನ ಬ್ರೈನಿನಲ್ಲಿ 1 ಮಿಲಿಯನ್ ಬ್ರೈನ್ ಸೆಲ್ಸ್ ಇದೆ, ನ್ಯೂರಾನ್ಸ್ ಅಂತೀವಿ ಅದನ್ನು. 1 ಮಿಲಿಯನ್ ಎಷ್ಟು ಅಂತ ಹೇಳಿದ್ರೆ, ಇಡೀ ಬೆಂಗಳೂರಿನ ಎಲ್ಲ ಮಾಹಿತಿ, ಜನ ಎಷ್ಟಿದ್ದಾರೆ, ಅವ್ರ ಹೆಸರು, ಅಡ್ರೆಸ್ಸು, ಅವ್ರ ಏಜು, ಎಜುಕೇಷನ್ನು ಎಲ್ಲ ಮಾಹಿತಿಗಳನ್ನು ಸುಮಾರು 5ರಿಂದ 10 ನ್ಯೂರಾನ್ ಒಳಗಡೆ ನಾವು ತುಂಬಿಡ್ಬೋದು. ಅಂಥದ್ದು ನಮ್ಮ ಹತ್ರ 1 ಮಿಲಿಯನ್ ಇದೆ. 1 ದಶಲಕ್ಷ ಇಷ್ಟು ಪವರ್ ನಮ್ಮಲ್ಲಿದೆ. ನಿಜವಾದ ಅರ್ಥದಲ್ಲಿ ನಾವು ಒಬ್ಬ ಮನುಷ್ಯ 10,000 ವರ್ಷ ಬದುಕಿದ್ರೆ, ನಾವೀಗ ಬದುಕೋದೆಷ್ಟು, 60 70 ವಿದಿನ್ 100. 10,000 ವರ್ಷ ಒಬ್ಬ ಮನುಷ್ಯ ಬದುಕಿದ್ರೆ, ಅವನು ಹುಟ್ಟಿದ ಕ್ಷಣದಿಂದ ಪಂಚೇಂದ್ರಿಯಗಳ ಮುಖಾಂತರ ಅವನ ಶರೀರಕ್ಕಾಗುವ ಎಲ್ಲ ಅರಿವನ್ನು ನಾವು ಈಗ ಇದರಲ್ಲಿ ತುಂಬಿಡ್ತಾ ಹೋದರೆ 10,000 ವರ್ಷ ಆದಮೇಲೂ 50% ಅಷ್ಟು ಬ್ರೈನ್ ಸೆಲ್ಗಳು ಖಾಲಿ ಇರುತ್ತೆ. ಇಷ್ಟು ಬ್ರೈನ್ ಸೆಲ್ಗಳನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ನನಗಲ್ಲ, ನಿಮಗೂ ಸೇರಿ ಪ್ರತಿಯೊಬ್ಬರಿಗೂ. ಇನ್ನೂ ಒಂದು ವಿಶೇಷ ಹೇಳ್ತೀನಿ. ಇತ್ತೀಚೆಗೆ ವೈಜ್ಞಾನಿಕವಾಗಿ ಸಹ ಇದನ್ನ ಒಪ್ಕೊಂಡಿದ್ದಾರೆ. ನಾವು 1/10 ಅಂದರೆ 1 ಸೆಕೆಂಡನ್ನು 10 ಭಾಗ ಮಾಡಿದ್ರೆ ಅದರ 1 ಭಾಗದ ಒಳಗಾಗಿ ಯಾವುದೇ ಅರಿವನ್ನು ಪಡಿತೀವಿ ಪಂಚೇಂದ್ರಿಯಗಳ ಮುಖಾಂತರ, ಅದನ್ನು ನಾವು ಸಾಯೋವರೆಗೂ ಜ್ಞಾಪಕ ಇಟ್ಕೋಬೋದು. ಅಷ್ಟು ಕೆಪಾಸಿಟಿ ನಮಗಿದೆ, ಮನುಷ್ಯನಿಗಿದೆ. ಇನ್ನೊಂದು ವೈಜ್ಞಾನಿಕವಾದ ಸತ್ಯ ಏನು ಅಂತ ಹೇಳಿದ್ರೆ, ನಮಗೊಂದು ಹಾವು ಕಚ್ಚಿದ್ರೆ, ಉದಾಹರಣೆಗೆ 1/10 1 ಸೆಕೆಂಡಿನ 10ನೇ 1 ಭಾಗದ ಒಳಗಾಗಿ ಯಾವ ಹಾವು ನಮಗೆ ಕಚ್ಚಿದ್ದು, ಯಾವ ವಿಷ, ಅದಕ್ಕೆ ಯಾವ ಪ್ರತಿ ವಿಷ, ಅದನ್ನು ಬಾಡಿನಲ್ಲಿ ತಯಾರು ಮಾಡೋ ಕ್ಷಮತೆ ನಮ್ಮ ಬಾಡಿಗಿದೆ. ದೇವ್ರು ಇಷ್ಟನ್ನು ನಮ್ಮ ಬಾಡಿನಲ್ಲಿ ಕೊಟ್ಟಿದ್ದಾನೆ, ನಮ್ಮ ಬ್ರೈನ್ನಲ್ಲಿ ಕೊಟ್ಟಿದ್ದಾನೆ. ಇಷ್ಟನ್ನು ಕೊಟ್ಟ ಮೇಲೆ ಸಹ ನಾವು ನಮ್ಮ ಮಕ್ಕಳನ್ನ ದಡ್ರು ಅಂತೀವಿ, ಅವ್ರಿಗೆ 1000 ಸಲ ಬರೆಸ್ತೀವಿ. ಹೋಮ್ವರ್ಕು ಮಾಡಬೇಕು, ಸ್ಕೂಲಲ್ಲೂ ಬರ್ಕೋಬೇಕು, ಟ್ಯೂಷನ್ನಿಗೂ ಹೋಗ್ಬೇಕು. ನಾನು ಹೇಳ್ತೀನಿ, ನೀವು SLCನಲ್ಲಿ ಟ್ಯೂಷನ್ ಕಳಿಸಿದ್ರೆ ನಂಗೆ ಬೇಜಾರಿಲ್ಲ, ಅಟ್ಲೀಸ್ಟ್ ಒಂದು ಎಕ್ಸಾಮ್ ಅವನು ಅಟೆಂಡ್ ಮಾಡಬೇಕು ಅಂತ. LKG UKG ಮಕ್ಕಳಿಗೆ ನಾನು ಟ್ಯೂಷನ್ನಿಗೆ ಕಳಿಸೋದು ನೋಡ್ತೀನಿ, ಅವರಿಗೆ ಹೋಮ್ವರ್ಕ್ ಮಾಡಿಸೋದನ್ನು ನೋಡ್ತೀನಿ. ಇದಕ್ಕಿನ್ನ ದೊಡ್ಡ ಮೂರ್ಖತೆ ಎಲ್ಲಾದರೂ ಇದೆಯಾ ಅನ್ಸುತ್ತೆ ನನಗೆ. ಖಂಡಿತ ಗುರುಜಿಯವರೇ. ಇಲ್ಲ, ನೀವು ಹೇಳಿದಾಗೆ ಈಗಿನ ಮಕ್ಕಳಿಗೆ ಬಹಳ ಪ್ರೆಷರ್ ಅಲ್ಲ, ಹಾಗಾಗಿ ನಾವೇ ಅವರನ್ನು ಪ್ರೆಷರ್ ಕ್ರಿಯೇಟ್ ಮಾಡ್ತಿದ್ದೀವಿ. ಇವತ್ತು 14-15ನೇ ವಯಸ್ಸಿಗೆ ಬಂದ ಮೇಲೆ ಸುಮಾರು 70% ಮಕ್ಕಳು, ಗಂಡು ಹೆಣ್ಣು, ತಂದೆ ತಾಯಿಗಳಿಗೆ ತಿರುಗಿ ಬೀಳ್ತಾ ಇದ್ದಾರೆ. ಖಂಡಿತ ಗುರುಜಿಯವರೇ, ಗೊತ್ತಾ? ಮೊದಲು 10 ಮಕ್ಕಳಿದ್ರು, ತಂದೆ ತಾಯಿಗೆ ಹೆಮ್ಮೆ ಐತೆ, 10 ಮಕ್ಕಳಿದಾವ ಬಿಡಲೆ ನೋಡ್ಕತಾವೆ ಅಂತಿದ್ರು. ಈಗ 1-2 ಇದೆ ಅಲ್ಲ, ಅರ್ಚೋಕೊಂದು ಕಿರ್ಚೋಕೊಂದು. ಈ 1-2 ಇರೋದೇ ಮನುಷ್ಯನಿಗೆ ಅತ್ಯಂತ ದೊಡ್ಡ ಟೆನ್ಷನ್ ತರೋ ವಿಷಯ ಆಗಿದೆ. ಹೌದು ಗುರುಜಿಯವರೇ, ಯಾಕೆ ಅಂತ ಹೇಳಿದ್ರೆ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ. ಏನಿಲ್ಲ, ಒಂದು ಇಷ್ಟೆಲ್ಲ ಮಾಡಿ ಇವತ್ತು ಇಂಜಿನಿಯರಿಂಗ್ ಹೋದ ಇದರಲ್ಲಿ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಒಳಗಡೆ ಮೋರ್ ದ್ಯಾನ್ 40% ಮಕ್ಕಳು ಇಂಜಿನಿಯರಿಂಗನ್ನು ಬಿಟ್ಟು ಹೊರಗಡೆ ಬರ್ತಿದ್ದಾರೆ. ಸುಮಾರು 30% ಮಕ್ಕಳು MBBS ಬಿಟ್ಟು ಹೊರಗಡೆ ಬರ್ತಿದ್ದಾರೆ ಸೆಕೆಂಡ್ ಸೆಮ್ ಒಳಗಡೆ. ಮತ್ತೊಂದು ಕರೆ ಇದೆ ಗುರುಜಿಯವರೇ. ಹಲೋ
ಹಲೋ ನಮಸ್ತೆ ನಮಸ್ತೆ ಸರ್, ಹೇಳಿ ಸರ್ ತಮ್ಮ ಹೆಸರು? ನನ್ನ ಹೆಸರು ಹರೀಶ್ ಅಂತ, ವಸಂತ ನಗರದಿಂದ. ಓಕೆ ಸರ್, ತಾವೀಗ ಗುರುಗಳ ಹತ್ರ ಮಾತಾಡ್ಬೋದು, ಮಾತಾಡಿ ಸರ್. ಹೇಳಿ ಸರ್. ನಮಗೆ ಈಗ ಒಂದು 2 ವರ್ಷದಿಂದ ಹಲೋ, 2 ವರ್ಷದಿಂದ ತುಂಬಾ ಕಾಲು ಮತ್ತೆ ಕೈ ನೋವು ಬರ್ತಾ ಇದೆ. ಅದು ಎಲ್ಲಾ ಕಡೆ ತೋರಿಸಿದೀವಿ, ಬಟ್ ಅದು ಏನ್ ಮೆಡಿಸಿನ್ ತಗೊಂಡ್ರು ಕಂಟ್ರೋಲ್ ಆಗ್ತಾ ಇಲ್ಲ. ನಮ್ಮಲ್ಲಿ ಬನ್ನಿ ಸರ್, ಅದು ಏನು ಅಂತ ನೋಡಿ ಸರಿ ಮಾಡೋಣ. ಎಸ್ಪೆಷಲಿ ಸರ್, ಟಿವಿ ವಾಲ್ಯೂಮ್ ಅನ್ನ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಮಾರ್ನಿಂಗು ಈಗ ಎದ್ದ ತಕ್ಷಣ ತುಂಬಾ ಮಾರ್ನಿಂಗ್ ಎದ್ದ ತಕ್ಷಣ ತುಂಬಾ ಕಾಲ್ ನೋವು ಬರುತ್ತೆ. ಮತ್ತೆ ತಕ್ಷಣ ಓಡಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತೆ ಏನಾದ್ರೂ ಜಾಸ್ತಿ ಓಡಿದ್ರೆ ಅಥವಾ ಏನಾದ್ರೂ ನಾವು ಸ್ಪೋರ್ಟ್ಸ್ ಆಡುವಾಗ ಆಡಿ ನಿಂತಾದ್ಮೇಲೆ ತುಂಬಾ ನೋವು ಬರುತ್ತೆ. ಸರ್, ದಯಮಾಡಿ ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಪೂರ್ಣ ಕಡಿಮೆ ಮಾಡ್ಕೊಳ್ಳಿ, ಇಲ್ಲ ಕಾಲ್ ಕಟ್ ಆಗತ್ತೆ. ದಯಮಾಡಿ ಮ್ಯೂಟ್ ಮಾಡ್ಕೊಳ್ಳಿ ಸರ್. ಇಲ್ಲ, ಕಡಿಮೆ ಇದೆ. ಇಲ್ಲ, ಇಲ್ಲಿ ಕೇಳ್ತಾ ಇದೆ ಸರ್. ಪೂರ್ಣ ವಾಲ್ಯೂಮ್ ತೆಗೀರಿ, ಮ್ಯೂಟ್ ಮಾಡಿ ಅದನ್ನು. ಅದಕ್ಕೇನೆ ನೀವು ಇವಾಗ ಇಲ್ಲಿಂದಲೇ ಜನರಲ್ ಆಗಿ ಏನಾದ್ರೂ ನಾರ್ಮಲ್ ಆಗಿ ನಾವೇನಾದ್ರೂ ಆಕ್ಟಿವಿಟೀಸ್ ಅಥವಾ ಏನಾದ್ರೂ ಎಕ್ಸರ್ಸೈಸ್ ಅನ್ನ ಮಾಡೋದಕ್ಕೆ ನೀವು ಡೈರೆಕ್ಟ್ ಮಾಹಿತಿ ಕೊಡ್ಬೋದಲ್ವಾ, ಅಥವಾ ನಾವು ಅಲ್ಲಿಗೆ ಬರೋ ಒಂದು ನೆಸೆಸಿಟಿ? ಸರ್, ನಿಮ್ಮನ್ನ ನೋಡ್ದೆ ನಾನು ನಿಮ್ಗೆ ಏನಾಗಿದೆ ಅಂತ ಹೇಗೆ ಹೇಳಿ ಸರ್? ಈಗ ನಾವಿರೋ ಪ್ರಾಬ್ಲಮ್ ಅನ್ನ ಹೇಳಿದೀವಲ್ಲ ನಾವು. ಅಲ್ಲ ಪ್ರಾಬ್ಲಮ್ ಸರ್, ಈಗ ನಿಮ್ಗೆ ಗೊತ್ತಿರೋಷ್ಟು ಹೇಳ್ತಿದ್ದೀರಾ ನೀವು, ಬಟ್ ಅದು ಅಲ್ಲದೇನೆ ಇರ್ಬೋದು. ತಾವು ದಯವಿಟ್ಟು ನಮ್ಮಲ್ಲಿ ಬನ್ನಿ ಸರ್, ತಮ್ಮನ್ನು ನೋಡಿ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಹಲೋ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಅಲ್ಲ ನೋಡಿ, ಇವ್ರೀಗ ಅವರು ಏನೋ ಅವ್ರು ಹೇಳಿದ್ದನ್ನು ಕೇಳ್ಕೊಂಡು ನಾವೇನೋ ಹೇಳೋಕ್ಕಾಗೋದೇ ಇಲ್ಲ. ಅವ್ರಿಗೆ ಏನಾಗಿದೆ, ಅದು ಏನು ಕಾರಣಕ್ಕೆ ಆ ರೀತಿ, ಯಾವ ಕಾರಣಕ್ಕೆ ನೋಡಿ. ಒಂದು ನಾನು ನಿಮ್ಗೆ ಹಿಂದೊಮ್ಮೆ ಹೇಳಿದ್ದೆ ಅನ್ಸುತ್ತೆ, ತಲೆನೋವು ಬರ್ಲಿಕ್ಕೆ 54 ಕಾರಣಗಳಿದೆ. ಹೌದು, ತಿಳಿಸ್ಕೊಟ್ಟಿದ್ರಿ ಅಲ್ವೇ? ಹಾಗಾಗಿ ಬರೀ ತಲೆನೋವು ಅಂದ್ಕೂಡಲೇ ಏನೋ ಇದನ್ನ ಮಾಡಿ ಅನ್ನೋದು ಅಲ್ವೇ ಅಲ್ಲ. ಹಾಗಾಗಿ ಏನಾಗಿದೆ ಅಂತ ನೋಡ್ಬೇಕು, ಯಾಕೆ ಬಂದಿದೆ ಅಂತ ನೋಡ್ಬೇಕು, ಅದಕ್ಕೆ ಕಾರಣ ಏನು ಅಂತ ಗೊತ್ತಾದ್ಮೇಲೆ ಅದಕ್ಕೆ ರೆಮಿಡಿ ಏನು ಅನ್ನೋದನ್ನ ನಾವು ಸೂಚನೆ ಮಾಡ್ಬೋದು. ಬರೀ ಟಿವಿನಲ್ಲಿ ಮಾತು ಕೇಳ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಡೋದಾದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಮತ್ತೊಂದು ಕರೆ ಇದೆ ಗುರುಜಿ ಅವರೇ. ಹಲೋ ಹಲೋ, ಮೈಸೂರಿಂದ ಮಾತಾಡ್ತಾ ಇರೋದು. ತಮ್ಮ ಹೆಸರು? ಟಿವಿ ಮ್ಯೂಟ್ ಮಾಡಿದ್ದೇವೆ. ಹಾ ಮೇಡಮ್, ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ. ಓಕೆ ಸರ್, ಈಗ ತಾವು ಗುರುಗಳ ಹತ್ರ ಮಾತಾಡ್ಬೋದು, ಮಾತಾಡಿ ಸರ್. ಹೇಳಿ ಸುಬ್ರಹ್ಮಣ್ಯ ಅವರೇ. ನಮಸ್ಕಾರ ಸರ್ ಗುರುಗಳೇ. ನಮಸ್ಕಾರ. ನಂದೊಂದು ವಿಚಾರ ಇತ್ತು, ಅದು ನನ್ನ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಹೇಳಿ ಏನದು? 18/8/1967. ಸ್ವಾಮಿ ಸುಬ್ರಹ್ಮಣ್ಯ ಅವರೇ, ದಯವಿಟ್ಟು ಕ್ಷಮಿಸಿ, ನಾನು ಜ್ಯೋತಿಷ್ಯ ಅಲ್ಲ. ಸರಿ 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 ಸರ್. ಭವಿಷ್ಯ ಏನು ಅಂತ ಕೇಳಿದ್ರೆ ಒಂದಲ್ಲ ಒಂದಿನ ನೀವು ಗ್ಯಾರಂಟಿ ಸತ್ತೋಗ್ತೀರಾ ಅಂತೀನಿ ನಾನು. ಹೇಗಿರ್ತೀನಿ ಸರ್ ನನ್ನ ಲೈಫಲ್ಲಿ ಚೆನ್ನಾಗೇ ಇದೆ. ಒಳ್ಳೆ ಊಟ ಮಾಡಿದ್ರೆ ಹೊಟ್ಟೆ ತುಂಬತ್ತೆ. ಬೇದಿ ಆದಾಗ ಟಾಯ್ಲೆಟ್ ಹೋದ್ರೆ ಹೊಟ್ಟೆ ಈಸಿ ಆಗತ್ತೆ. ಸರಿ ಸರಿ ಸರಿ. ಒಳ್ಳೆ ಕೆಲಸ ಮಾಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಹೌದು ಹೌದು. ಆರೋಗ್ಯ ಚೆನ್ನಾಗಿ ಇಟ್ಕೊಂಡ್ರೆ ನನ್ನಂಗೆ ಚೆನ್ನಾಗಿರ್ತೀರಿ, ನಗ್ತಾ ನಗ್ತಾ. ಹೌದು 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 ಸರ್. ಹೌದು ಹೌದು. ಸುಬ್ರಹ್ಮಣ್ಯ ಅವರೇ, ಒಮ್ಮೆ ನಮ್ಮಲ್ಲಿ ಬನ್ನಿ. ನಾವು ಆರೋಗ್ಯದ ವಿಷಯದಲ್ಲಿ ನಿಮ್ಗೆ ಪರಿಪೂರ್ಣ ಮಾಹಿತಿ ಕೊಡ್ತೀವಿ. ಜ್ಯೋತಿಷ್ಯದವನ್ ಅಲ್ಲ ನಾನು. ಹೌದು ಹೌದು ಹೌದು. ಮುಂಚೆ ಒಂದ್ಸರಿ ಹೇಳಿದ್ರೆ ನಾವು ನೋಡಿದ್ವಿ, ಒಂದ್ಸರಿ ಪರಿಹಾರ ಇದೆಲ್ಲ ಹೇಳ್ತಾ ಇದ್ರೆ, ಅದೇ ಬೊಕ್ಸೆ ಇದು ಸಕ್ಕರೆ ಮತ್ತೆ ಅಕ್ಕಿ ತರಿ ಇದಕ್ಕೆಲ್ಲಾನು ಆ ವಿಚಾರವಾಗಿ ನಾನು ನಿಮ್ಮನ್ನ ಒಂದ್ಸರಿ ಮಾಡಿದ್ರ ಅದನ್ನ ನಾನು ಹೇಳಿದ್ ಮಾಡಿದೀರಾ? ಇಲ್ಲ ಮಾಡಿಲ್ಲ, ಮಾಡ್ಬೇಕು ಸರ್, ಮಾಡ್ತೀನಿ. ಮಾಡಿ ಸರ್, ಅದರಿಂದ ರಿಸಲ್ಟ್ ಸಿಗತ್ತೆ ನಿಮ್ಗೆ. ಆಯ್ತು ಸರ್, ಆಯ್ತು 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 ಸರ್. ಆಗ್ಲಿ ಸುಬ್ರಹ್ಮಣ್ಯ, ಬಹಳ ಖುಷಿ ಆಯ್ತು ತಮ್ಮೊಟ್ಟಿಗೆ ಮಾತಾಡಿ. ಆಯ್ತು ಆಯ್ತು ಆಯ್ತು. ಬನ್ನಿ ಒಮ್ಮೆ ನಮ್ಮಲ್ಲಿ ಬೆಂಗಳೂರಿಗೆ.
ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿಯವರೇ, ಸುಬ್ರಹ್ಮಣ್ಯ ಅವರ ತಪ್ಪು ಅಂತಲ್ಲ, ಇನ್ಯಾರದೇ ತಪ್ಪು ಅಂತಲ್ಲ, ಇಲ್ಲಿ ಯಾವ ರೀತಿ ನಮ್ಮ ಯೋಚನೆಗಳಿಗೆ ಬದಲಾಗಿದೆ ಅಂದರೆ, ನೀವು ಹೇಳಿದಾಗೆ ಗುರುಜಿಯವರೇ, ಇಲ್ಲಿ ಈ ಥರ ನೀವು ಮಕ್ಕಳ ವಿಷಯದಲ್ಲಿ ತಪ್ಪು ಮಾಡ್ತಿದ್ದೀರಿ, ನಿಮ್ಮ ವಿಷಯದಲ್ಲಿ ಈ ರೀತಿ ತಪ್ಪು ಮಾಡ್ತಿದ್ದೀರಿ ಅಂದಾಗ ಎಷ್ಟೋ ಕಡೆ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಗುರುಜಿಯವರೇ. ಹೌದಾ, ಈ ರೀತಿ ಯಾಕೆಂದರೆ ನಾವೇ ಸ್ವತಃ ನಮ್ಮ ಮಕ್ಕಳನ್ನ ಹಾಳು ಮಾಡಬೇಕು ಅಂತ ಯಾವುದೇ ಯೋಚನೆ ಆಗಲಿ, ಯಾವುದೇ ಮಾತನ್ನ ನಾವು ಅವ್ರದ್ರಾಗ ಆಡೋದಿಲ್ಲ. ಬಟ್ ಅಲ್ಲಿ ಏನು ಅಗತ್ಯ ಇರುತ್ತೆ ಅದನ್ನು ಮಾತಾಡಿದಾಗ ಇದು ತಪ್ಪು, ಈ ರೀತಿ ಅವ್ರಿಗೆ ಹೇಳಬೇಕು ಅನ್ನೋದು ನೀವು ಹೇಳಿದ್ರೂ ಸಹ ಅದು ಯಾಕೆ, ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ನಾನು ಯಾಕೆ ಈ ರೀತಿ ಮಾತಾಡಬೇಕು, ನೀವು ಹೇಳಿದ್ದು ಸರಿ ನಾ ತಪ್ಪ ಅನ್ನೋ ಯೋಚನೆ ಮಾಡುವಷ್ಟು ಆ್ಯಕ್ಚುಲಿ ನೋಡಿ, ನಿಮಗೆ ಆ ಕ್ಷಮತೆ, ಆ ಒಂದು ಮಕ್ಕಳನ್ನ ಯಾವ ರೀತಿ ಬೆಳೆಸಿದ್ರೆ ಸರಿ ಹೋಗುತ್ತೆ, ಯಾವ ರೀತಿ ಮಕ್ಕಳನ್ನ ಬೆಳೆಸಬೇಕು ಅನ್ನೋದನ್ನು ತಾವು ಹೇಳಿದಾಗ ನಿಜವಾಗ್ಲೂ ಎಸ್, ಖಂಡಿತ ಮಕ್ಕಳು ತುಂಬ ಚೆನ್ನಾಗಿ ಬೆಳೀತಾರೆ. ಮತ್ತು ನೀವು ಒಂದು ಮಾತನ್ನು ಹೇಳಿದ್ರಿ ಗುರುಜಿಯವರೇ, ಮಕ್ಕಳಿಗೆ ಏನೇ ಒಂದು ಬುದ್ಧಿವಾದವನ್ನು ಹೇಳೋದಾದರೆ ಅವರಿಗೆ ಹಗ್ ಮಾಡಿ ನೀವು ಅವರಿಗೆ ವಿಷಯವನ್ನು ಮಗು ಈ ರೀತಿ ಮಾಡು ಅಂತ ಹೇಳು ಅಂತ ಹೇಳಿಕೊಟ್ಟಿದ್ರಿ. ಎಲ್ಲೋ ನಮ್ಮ ಮನೆಯಲ್ಲೂ ಆ ಪ್ರಯತ್ನವನ್ನು ಮಾಡಿದಾಗ ನಿಜವಾಗ್ಲೂ ಭಾಳಷ್ಟು ಬದಲಾವಣೆಗಳಿದೆ ಗುರುಜಿಯವರ ಮಕ್ಕಳಲ್ಲಿ, ಅದನ್ನು ನಾವು ಕಾಣ್ತಾ ಇದ್ದೀವಿ. ಬಟ್ ಬಹುಶಃ ನಮ್ಮ ಯೋಚನಾ ಶೈಲಿ ಇದೇ ರೀತಿ ಆಗಿರೋದ್ರಿಂದ ನೀವು ಹೇಳಿದ್ದನ್ನು ಅಷ್ಟು ಸುಲಭವಾಗಿ ನಮಗೆ ಅಕ್ಸೆಪ್ಟ್ ಮಾಡೋಕ್ಕಾಗ್ತಿಲ್ವ. ಇವಾಗ ನೀವೇ ನೋಡಿ, ಮುಂದೆ ಫ್ಯೂಚರ್ ನೀವು ಒಂದಿನ ಸತ್ತು ಹೋಗ್ತೀರಿ ಅಂತ ಹೇಳಿದ್ರಿ ಗುರುಜಿಯವರೇ. ಎಸ್, ಅಫ್ಕೋರ್ಸ್ ಸರ್, ಖಂಡಿತ ನೀವು ಹೇಳಿದ್ದು ಮಾತು ಸತ್ಯ. ಈಗ ಯಾವ ರೀತಿ ನಮ್ಮ ಯೋಚನೆ ಬಂದಿದೆ ಅಂದರೆ, ಮುಂದೇನಾಗತ್ತೋ, ನನಗೇನಾಗ್ಬಿಡತ್ತೋ, ನಮ್ಮ ಮನೆಯವರಿಗೆ ಏನಾಗ್ಬಿಡತ್ತೋ, ಈ ರೀತಿಯಾದ ಯೋಚನೆಗಳಿಂದ ಬಹುಶಃ ನಾವು ನಮ್ಮ ಮುಂದೆ ಆಗೋ ವಿಷಯಗಳನ್ನು ಬಹಳಷ್ಟು ನಾವು ತಿಳ್ಕೊಂಬಿಡೋಣ. ಏನಾರು ಅದನ್ನು ಸರಿಪಡಿಸ್ಲಿಕ್ಕೆ ಆಗತ್ತಾದರೆ ಸರಿಪಡಿಸ್ಬಿಡೋಣ ಅನ್ನೋ ಒಂದು ಆಶಯ ನಮ್ಮಲ್ಲಿ ಜಾಸ್ತಿ ಹೆಚ್ಚಿಗೆನೇ ಇರೋದ್ರಿಂದ ಬಹುಶಃ ನಾವು ಯೋಚನೆ ಮಾಡೋ ರೀತಿನೇ ಈ ರೀತಿ ಆಗೋಗಿದೆ ಗುರುಜಿಯವರೇ. ನೀವು ಹೇಳಿದಾಗೆ ಆ ಪ್ರತಿ ಕ್ಷಣ ನಾವು ಬದುಕೋದನ್ನು ನಾವು ಮರ್ತೋಗಿದ್ದಲ್ಲ, ನಮ್ಮಲ್ಲಿ ಇಲ್ಲವೇ ಇಲ್ಲ, ಇವಾಗ ಆ ಟ್ರೆಂಡೇ ಇಲ್ಲ ಅಂತ ಹೇಳ್ಬೋದು. ಇಲ್ಲ, ನಮ್ಮಲ್ಲಿ ಏನಾಗಿದೆ ಅಂದರೆ ನಾನೇ ಎಲ್ಲ ಮಾಡಿಬಿಡ್ತೀನಿ. ಎಸ್, ದೇವ್ರಿಗೆ ನಂಬಲ್ಲ ನಾನು. ಸಾಯಿಬಾಬಾ ಸುಳ್ಳು, ಇವ್ರು ತಿರುಪತಿ ತಿಮ್ಮಪ್ಪ ಸುಳ್ಳು, ನಾನೇ ಮಾಡಿಬಿಡ್ತೀನಿ ಎಲ್ಲ. ನಾನಿದ್ದೀನಿ, ನನಗೆ ಗೊತ್ತಿಲ್ವಾ, ನಾನು ಇಷ್ಟು ಓದಿದ್ದೀನಿ, ನನಗೆಲ್ಲ ವಿಷಯ ಗೊತ್ತು. ನನ್ನ ಗಂಡಂದು ಅಷ್ಟೇ, ನಾನೇ ಎಲ್ಲ ಸರಿ ಮಾಡಿಬಿಡ್ತೀನಿ. ನನ್ನ ಹೆಂಡ್ತಿದ್ದು ಅಷ್ಟೇ ನಾನೇ. ನನ್ನ ಮಕ್ಕಳಿಗೆ ಅಯ್ಯೋ ನಾನು ನನ್ನ ಮಗನಿಗೆ ಇಂಜಿನಿಯರ್ ಮಾಡಿಬಿಡ್ತೀನಿ, ಅದು ಯಾವುದು ಬೇರೆ ಯಾವುದು ಇನ್ಫೋಸಿಸಲ್ಲೇ ನಾರಾಯಣ ಮೂರ್ತಿ ಅವ್ರು ಇದ್ರಲ್ಲೇ ಕೆಲಸ ಸಿಗಬೇಕು ಅವನಿಗೆ, ಹಾಗೆ ಮಾಡಿಬಿಡ್ತೀನಿ ನಾನು. ಈ ಥರದ ನಾನು 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 ಅನ್ನೋದು ಏನಿದೆ, ನಾವೆಲ್ಲೋ ದೇವರಿಂದ ದೂರ ಹೋಗ್ತಾ ಇದ್ದೀವಿ, ಮರಿತಾ ಇದ್ದೀವಿ ದೇವರನ್ನು. ಅದು ಇವತ್ತಿನ ಈ ಎಲ್ಲ ಕಾರಣಗಳಿಗೆ. ಮೊದಲೇನಿತ್ತು, ನಾಳೆ ಅವ್ನು ನೋಡ್ಕೋತಾನೆ ಬಿಡು, ನಾನು ಬದುಕ್ತೀನಿ ಅಷ್ಟೆ, ಅವ್ನು ದೇವರಿದ್ದಾನೆ, ಫ್ಯೂಚರ್ ಅವ್ನು ನೋಡ್ಕೋತಾನೆ, ನಾನೇ ಯಾಕೆ ಟೆನ್ಷನ್ ಮಾಡಿಕೊಡ್ಲಿ ಅನ್ನೋದು ನಮ್ಮ ಜನರಲ್ಲಿ ಇತ್ತದು. ಈಗೇನಾಗಿದೆ, ನಾವು ನಮ್ಮನ್ನು ನಂಬಲ್ಲ, ದೇವರನ್ನು ನಂಬಲ್ಲ. ಪ್ರಥಮವಾಗಿ ನಮ್ಮಲ್ಲೇ ನಂಬಿಕೆ ಇಲ್ಲ ನಮ್ಗೆ, ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಆದ್ರಿಂದ ಏನಾಗ್ತಾ ಇದೆ, ನಾವು ಎಲ್ಲದರಲ್ಲೂ ತಪ್ಪು ಹುಡುಕ್ಲಿಕ್ಕೆ ಹೋಗ್ತಿದ್ದೀವಿ. ಆಮೇಲೆ ಜನರಲ್ ತಪ್ಪು ಹುಡುಕ್ತೀವಿ, ಅವ್ನು ಹಾಗೆ, ಇವ್ನು ಹಿಂಗೆ, ಇವ್ರು ಹಿಂಗೆ, ಅವ್ರು ಹಾಗೆ, ನಮ್ಮ ಎದುರು ಮನೆಯವ್ರು ಹೀಗೆ, ನಮ್ಮ ನೆಂಟ್ರು ಹೀಗೆ, ನಮ್ಮ ಇವನು ಹೀಗೆ, ಇವರೆಲ್ಲರೂ ಹೀಗೆ, ನಾನೊಬ್ಬನೇ ಸರಿ. ಈ ಭಾವನೆ ಏನಾಗ್ತಾ ಇದೆ ಬರ್ತಾ ಬರ್ತಾ ನೋಡಿ. ಮೊದಲು ಎಷ್ಟೋ ನಮಗೆಲ್ಲ ಇದು ನನಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿತ್ತು, ಹಾಗೆ ನಾವು ಅದನ್ನ ಹೇಗೆ ಕಲಿಬೋದು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ವಿ. ಈಗಾಗಿಲ್ಲ, ಎಲ್ಲ ನನಗೆ ಗೊತ್ತು. ಏನಿದೆ, ನನ್ನ ಹತ್ರ ಮೊಬೈಲ್ ಇದೆ, ಹಿಂಗೊಂದು ಒತ್ತಿದ್ರೆ ಗೂಗಲಲ್ಲಿ ಎಲ್ಲ ಬಂದ್ಬಿಡುತ್ತೆ, ಎಲ್ಲ ವಿಷಯ ನಂಗೆ ಗೊತ್ತಿದೆ. ನಾನು ನಿಮ್ಮ ಹತ್ರ ಏನು ಕೇಳ್ಬೇಕು, ನೀನು ಯಾರು, ನೀನು ನನಗೆ ಗೊತ್ತು, ಹೋಗಿ. ಮತ್ತೊಂದು ಕರೆ ಇದೆ ಗುರುಜಿಯವರೇ. ಹಲೋ, ಓಕೆ, ಕಟ್ ಆಗಿದೆ ಗುರುಜಿಯವರೇ. ಸೊ ನೀವು ಹೇಳಿದಾಗೆ ಗುರುಜಿಯವರೇ, ಇವನ್ ಮಕ್ಕಳ ವಿಷಯಕ್ಕೆ ತಗೊಳ್ಳಿ, ತಾವು ಹೇಳಿದಾಗೆ ನಾವು ಟೆನ್ಷನ್ ಮಾಡ್ಕೋತೀವಿ ತುಂಬ. SSLC ಆಗಲಿ, PUC ಆಗಲಿ, ಅಥವಾ ಈ ಥರದ ಒಂದು ಘಟಕದಲ್ಲಿ ಒಂದು ಘಟ್ಟ ಅಂತ ಏನು ನಾವು ಅವ್ರನ್ನ ದಾಟಿಸ್ಬೇಕು ಅಂಥ ಸಮಯದಲ್ಲಿ ಹೆಚ್ಚಿನ ಟೆನ್ಷನನ್ನು ತಂದೆ ತಾಯಿ ತೊಗೊಳ್ತಾರೆ ಅಂತ ಹೇಳಿದ್ರಿ ಗುರುಜಿಯವರೇ. ಈಗಿನ ಎಜುಕೇಷನ್ ಸಿಸ್ಟಮ್ಮೇ ಬಹುಶಃ ಆ ರೀತಿ ಇರ್ಬೋದು, ನಮ್ಮನ್ನು ಟೆನ್ಷನಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲದೆ ಇರೋ ಪರಿಸ್ಥಿತಿಗೆ ತಂದಿಟ್ಟಿದೆ ಅಂತಲೇ ಹೇಳ್ಬೋದು. ಎಲ್ಲೋ ಮಕ್ಕಳಿಗೆ ನೀವು ಹೇಳಿದಾಗೆ ನಾವು ಅಷ್ಟು ಪ್ರೆಷರೈಸ್ ಮಾಡಿ ಮಾರ್ಕ್ಸ್ ಪಡೆಯೋ ಅಂಥ ಒಂದು ಪ್ರೆಷರ್ ಮಾಡಬೇಡಿ ಅಂತ ತಾವು ಹೇಳ್ತೀರಿ. ಬಟ್ ಅದೇ 1 ಮಾರ್ಕ್ 2 ಮಾರ್ಕ್ನಿಂದ ಎಲ್ಲೋ ಅವರ ಒಂದು ಫ್ಯೂಚರ್ ಒಳ್ಳೆ ಒಂದು ಡಿಸಿಷನ್ಸ್ ತೊಗೊಳ್ಳೋ ಕಡೆ, ಒಳ್ಳೆ ಒಂದು ಸೀಟ್ ಸಿಗೋ ಕಡೆ ಅವ್ರಿಗೆ ಸಿಗಲಿಲ್ಲ ಅಂದಾಗ ತಂದೆ ತಾಯಿಗೆ ಖಂಡಿತ ನೋವಾಗೋದು ಹೌದಲ್ವಾ ಗುರುಜಿಯವರೇ? ಅಲ್ಲ, ಒಂದು ಮಾತು ಹೇಳ್ತೀನಿ, ಈಗ ಡಾಕ್ಟ್ರ್ ಆಗಿಲ್ಲ ನಿಮ್ಮ ಮಗ, ಅವನ ಜೀವನ ಮಾಡಲ್ವಾ? ಮಾಡ್ತಾರೆ ಗುರುಜಿಯವರು. ಬಟ್ ಎಲ್ಲೋ ಅವರು ಏನೋ ನಾನು ಇವಾಗ ಡಾಕ್ಟರ್ ಆಗಬೇಕು ಅಂತ ಇಲ್ಲ. ಈಗ ಒಂದೇ ಮಾತು ಹೇಳ್ತೀನಿ. ಈಗ ನೋಡಿ, ನಾನೇ ನಿಮ್ಗೆ ಹೇಳಿದೆ, ಇತ್ತೀಚಿನ ವರದಿಗಳ ಪ್ರಕಾರ 40% ಅಷ್ಟು ಮಕ್ಕಳು ಇಂಜಿನಿಯರಿಂಗ್ ಅನ್ನು ಬಿಟ್ಟು ಹೊರಗಡೆ ಬರ್ತಿದ್ದಾರೆ 2 ಸೆಮ್ ಒಳಗಡೆ, 2 ಸೆಮಿಸ್ಟರ್ ಒಳಗಡೆ. 30% ಅಷ್ಟು MBBS ಮಾಡೋಕೆ ಹೋದವ್ರು ಹೊರಗಡೆ ಬರ್ತಿದ್ದಾರೆ. ನಾನು ಕೆಲವ್ರ ಹತ್ರ ಕೂತ್ಕೊಂಡು ಮಾತಾಡಿದೆ, ಯಾಕೆ ಹೊರಗೆ ಬಂದ್ಯಾ ಅಂದರೆ, ಇಲ್ಲ ನಂಗೆ ಅಲ್ಲಿ ಇಷ್ಟ ಆಗಿಲ್ಲ. ಮತ್ತು ಯಾಕೆ ಸೇರಿಕೊಂಡೆ,
ಇಲ್ಲ ಅವಾಗ ಅಪ್ಪ ಅಮ್ಮಂಗೆ ಬೇಡ ಅನ್ನೋಕ್ಕೆ ಧೈರ್ಯ ಆಗಿಲ್ಲ ನನಗೆ. ಅಪ್ಪ ಅಮ್ಮ ಇಷ್ಟಪಡ್ತಾರೆ ಅಂತ ನಾನು ಸೇರಿಕೊಂಡೆ. ಈಗ ನಂಗೆ ಕೋಪ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಬಿಟ್ಟು ಬರ್ತೀನಿ. ಮಾಡ್ತೀನಿ ಅಂದ್ಕೊಂಡೆ, ಈಗ ಆಗ್ತಾ ಇಲ್ಲ ನಂಗೆ. ಐ ಡೋಂಟ್ ವಾಂಟ್ ಟು ಡು. ಅಲ್ಲೋ ನಿಮ್ಮ ಅಪ್ಪ ಅಮ್ಮಂಗೆ ಬೇರೆ, ಅಯ್ಯೋ ಅವರಿಗಾಗಿ ಯಾರು ಇಷ್ಟು ದಿನ ನಾನು ಅವರಿಗಾಗಿನೇ ಸತ್ತೆ, ಐ ವೇಸ್ಟೆಡ್ ಮೈ ಲೈಫ್, ಐ ವಾಂಟ್ ಟು ಲಿವ್ ಮೈ ಲೈಫ್ ಅಂತಾರೆ. ಹೌದು, ಆ ಸಮಯದಲ್ಲಿ ಆ ಮಾತು ಬರ್ಲಿಕ್ಕೆ ಶುರು ಆಗುತ್ತೆ. ಇವತ್ತು ನೋಡಿ, ಸುಮಾರು 70% ಮಕ್ಕಳು 14ರಿಂದ 18 ವಯಸ್ಸಿನ ಮಕ್ಕಳು ದೇ ಆರ್ ರಿಬೆಲ್ಸ್ ಇನ್ ದರ್ ಫ್ಯಾಮಿಲಿ. ತಾಯಿ ಮಾತು ಕೇಳಲ್ಲ, ತಂದೆ ಮಾತು ಕೇಳಲ್ಲ. ನೀನು ಕೆಟ್ಟ ಬುದ್ಧಿಗೆ ಹೋಗಬಾರ್ದು ಅಂದ್ರೆ ಬೇಕಂತ ಸಿಗರೇಟ್ ಹಚ್ಕೊಂಡ್ಬರ್ತಾರೆ, ಅವ್ರ ಎದುರಿಗೆ ಬರ್ತಾರೆ. ಅಪ್ಪಂಗೆ ನಾನು ದುಡ್ಡು ಬಡಿ ನೀನು ಅಂತಾರೆ ಅಪ್ಪಂಗೆ. ಮಕ್ಕಳಿಗೆ, ಹೆಣ್ಮಕ್ಳಿಗೆ ಲವ್ ಗಿವ್ ಮಾಡಬೇಡ ಅಂದ್ರೆ ನಾನು ಮಾಡ್ತೀನಿ, ನೀನೇನು ನಿಮ್ಗೇನೋ ದಮ್ ಇರ್ಲಿಲ್ಲ ಅವಾಗ ಮಾಡಕ್ಕೆ, ನಾವ್ ಈಗಿನ ಕಾಲದವ್ರು ನಾವು ಮಾಡ್ತೀವಿ. ಲವ್ ಮಾಡ್ತೀವಿ, ಏನ್ ನೀನೇನ್ ಹೇಳೋದು ನನಗೆ ಗೊತ್ತಿಲ್ವಾ ಯಾರಿಗೆ ಲವ್ ಮಾಡಬೇಕು ಅಂತ? ನಾವ್ ಹೆಂಗಿದ್ವಿ, ನಿಮ್ಮ ಹಣೆ ಬರ, ನೀವು ನಿಮ್ಗೊಂದು ಲೈಫ್ ಎಂಜಾಯ್ ಮಾಡಕ್ ಬರ್ಲಿಲ್ಲ, ಅದಕ್ಕೆ ಹೆಂಗೆ ಸಾಯ್ತಿದ್ಯಾ, ಅದು ಕಟ್ಕೊಂಡಿದ್ದೀನಿ ನೋಡಿ ನಮ್ಮ ಅಪ್ಪಂಗೆ ಸಾಯ್ತಿದ್ಯಾ. ಮೊನ್ನೆ ಒಂದು ಹುಡುಗಿ ನನ್ನ ಎದುರಿಗೆ ಮಾತಾಡ್ತಿದ್ದಾಳೆ ತಾಯಿಗೆ, ನಿನ್ನ ಹಣೆ ಬರಕ್ಕೊಂದು ನೆಟ್ಟಗೊಂದು ಒಳ್ಳೆ ಗಂಡನ ಹುಡ್ಕೊಳಕ್ಕಾಗಿಲ್ಲ ನಿಂಗೆ, ನನಗೇನು ಓದಿಸ್ತೀಯಾ ನೀನು ಅಂತಾಳೆ ಮಗಳು ಅಮ್ಮಂಗೆ ನನ್ನ ಎದುರುಗಡೆ. ಯಾಕೆ ಮಗು ಆ ಥರ ಮಾತಾಡ್ತೀಯ? ನನ್ನ ಹಾಳು ಮಾಡಿದ್ದು ಇವರೇ ಗುರುಗಳೇ. ನನಗೆಂಥ ಒಳ್ಳೆ ಲೈಫ್ ಇತ್ತು, ನನಗೊಂದು ಚೈಲ್ಡ್ಹುಡ್ಡನ್ನು ಎಂಜಾಯ್ ಮಾಡೋಕ್ಕೆ ಬಿಡಲಿಲ್ಲ. ಒಂದಿನ ಒಂದು ಫ್ರೆಂಡ್ಸ್ ಜೊತೆಗೆ ನಾನೇನು ಇದು ಮಾಡಿಲ್ಲ. ಈಗ ನಾನು ಕಾಲೇಜಿಗೆ ಬಂದಿದ್ದೀನಿ, ಒಂದು ಫ್ರೆಂಡ್ಶಿಪ್ಪು ಅದು ಇದು ಅಂತ ಅರ್ಥ ಆಗ್ತಾ ಇದೆ. ಇಲ್ಲದೇ ಇರೋ ಕತೆ ಕಟ್ಕೊಂಡು ನನ್ನ ಮೇಲೆ ಮಾಡ್ತಾಳೆ ಇವಳು, ನನ್ನ ಅಮ್ಮನ ಇವಳು. ಇದನ್ನ ಒಬ್ಬ ಮಗಳು ತಾಯಿಗೆ ಹೇಳ್ತಿದ್ದಾಳೆ. ದಿಸ್ ಈಸ್ ನನ್ನ ಕಣ್ಣೆದುರುಗಡೆ ನಡೆದ ಘಟನೆ ಹೇಳ್ತಾ ಇದ್ದೀನಿ. ಶಿ ಇಸ್ ನಾಟ್ ರೆಡಿ ಟು ಅಕ್ಸೆಪ್ಟ್. ಏನ್ ನೀನೇನ್ ಮಾಡ್ತೀಯ ನನ್ನ ಉದ್ಧಾರ, ನಿಂದು ಮಾಡ್ಕೋ. ನನಗೆ ಗೊತ್ತಿದೆ ನಿನ್ಕಿಂತ ಬುದ್ಧಿ ಇದೆ ನನಗೆ, ನನಗೆ ಗೊತ್ತಿದೆ, ನಾನು ಕಲಿತೀನಿ. ನಾನು ತಪ್ಪು ಮಾಡಿದ್ರು ಅಡ್ಡಿಯಲ್ಲ, ನಾನೇ ಕಲಿತೀನಿ, ನಿನ್ನ ಹತ್ರ ಬರಲ್ಲ ನಾನು. ಇದು ಮಗಳು ತಾಯಿಗೆ ಹೇಳ್ತಾ ಇದ್ದಾಳೆ. ಕಾರಣ ಏನು ಅಂತ ಹೇಳಿದ್ರೆ, ನಾವು LKGಯಿಂದ ಶುರು ಮಾಡ್ತೀವಿ ಮಕ್ಕಳಿಗೆ ಪ್ರೆಷರೈಸ್ ಮಾಡೋದಕ್ಕೆ. ಅವ್ರಿಗೆ ಮೀಸೆ ಬರೋವರೆಗೂ ಆ ಪ್ರೆಷರ್ ಎಲ್ಲ ತಡ್ಕೋತಾರೆ ಅವರು. ನೋಡಿ, ಈ ಪ್ಯೂಬರ್ಟಿಗೆ ಬರೋ ಸಮಯದಲ್ಲಿ ಸೈಕಾಲಜಿಕಲಿ ಐಡೆಂಟಿಟಿ ಕ್ರೈಸಿಸ್ ಅನ್ನೋದೊಂದು ಘಟ್ಟ ಬರುತ್ತೆ ಪ್ರತಿಯೊಬ್ಬರು. ನಿಮ್ಮ ಜೀವನದಲ್ಲೂ, ನನ್ನ ಜೀವನದಲ್ಲೂ, ನೋಡುಗರ ಜೀವನದಲ್ಲಿ ಬಂದೇ ಬರುತ್ತದೆ. ಅವಾಗ ನಾನು ಯಾರು, ಯಾಕೆ ಈ ಮನೇಲಿ ಹುಟ್ಟಿದ್ದೀನಿ, ಇವನು ಯಾಕೆ ನನ್ನ ತಂದೆ, ಇವಳು ಯಾಕೆ ನನ್ನ ತಾಯಿ, ಇವಳು ಯಾಕೆ ನನ್ನ ಅಕ್ಕ, ಇವಳು ಯಾಕೆ ನನ್ನ ತಂಗಿ, ಇವನು ಯಾಕೆ ನನ್ನ ಅಣ್ಣ ತಮ್ಮ, ಇವೆಲ್ಲ ಬರೋಕ್ಕೆ ಶುರು ಆಗುತ್ತೆ. ಆವಾಗ ಅವ್ರು ಕೂತ್ಕೊಂಡು ನಾನು ಅಂದರೆ ಯಾರು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆವಾಗ ಅವ್ರಿಗೆ ಅರ್ಥ ಆಗತ್ತೆ ನಾನಿದು, ಬಟ್ ನನ್ನನ್ನು ಇವ್ರು ಹೀಗೆ ಹಾಳು ಮಾಡಿದ್ದಾರೆ ಅನ್ನೋ ಮನಸ್ಸಿಗೆ ಭಾವನೆ ಬರುತ್ತೆ. ಯಾವಾಗ ಅದು ಬರೋಕ್ಕೆ ಶುರು ಆಗತ್ತೆ, ಅವ್ರು ರಿಬೆಲ್ ಆಗೋಕ್ಕೆ ಶುರು ಆಗ್ತಾರೆ, ಮಾಡಬೇಡ ಅಂದಿದ್ದನ್ನು ಮಾಡ್ತಾರೆ ಮನೆಯಲ್ಲಿ. ಇನ್ನೊಂದು ನಮ್ಮಲ್ಲಿ ಏನಾಗಿದೆ ದುರಂತ ಅಂತ ಹೇಳಿದ್ರೆ, ಒಂದು 7-8 ವಯಸ್ಸಿನವರೆಗೆ ಮಾತ್ರ ನಾವು ಅಪ್ಕೋತೀವಿ ಮಕ್ಕಳನ್ನ, ಮುದ್ದು ಮಾಡ್ತೀವಿ. ಆಮೇಲೆ ಮಕ್ಕಳಿಗೆ ನಾವು ಅಪ್ಕೊಳ್ಳೋಕ್ಕೂ ಹೋಗಲ್ಲ, ಮುದ್ದು ಮಾಡೋಕ್ಕೂ ಹೋಗಲ್ಲ. ಆಮೇಲೆ ಕಂಫರ್ಟ್ಸ್ಗಳನ್ನು ಕೊಡಿಸ್ತೀವಿ. ಸೈಕಲ್ ಕೇಳಿದ್ರೆ ಕೊಡಿಸ್ತೀವಿ, ಕಂಪ್ಯೂಟರ್ ಕೊಡಿಸ್ತೀವಿ, ಲ್ಯಾಪ್ಟಾಪ್ ಕೊಡಿಸ್ತೀವಿ, ಬೇಕಾದ್ರೆ 10 ವರ್ಷದ ಮಗನಿಗೆ ಸ್ಕೂಟ್ರು ಕೊಡಿಸ್ತೀವಿ. ಅದೆಲ್ಲ ಕೊಟ್ಟು ಅವ್ರಿಗೆ ಪ್ರೀತಿ ತೋರ್ಸಕ್ ಹೋಗ್ತೀವಿ ನಾವು. ಅಲ್ಲಿ ನಿಜವಾಗ ಅವ್ರಿಗೆ ಪ್ರೀತಿ ಬೇಕಾಗಿರತ್ತೆ, ಕಂಫರ್ಟ್ಸ್ ಬೇಕಾಗಿರಲ್ಲ. ನಾವು ಪ್ರೀತಿಗೆ ಕಂಫರ್ಟ್ಸ್ ಅನ್ನ ಬದಲಾವಣೆ ಮಾಡ್ಕೋತೀವಿ. ಅಲ್ಲೇನಾಗತ್ತೆ ಅವರಿಗೆ, ಅವರು ನಿಧಾನವಾಗಿ ಈ ವಸ್ತುಗಳನ್ನು ಪ್ರೀತಿಸ್ಲಿಕ್ಕೆ ತೊಡಗಿಸ್ತಾರೆ, ಮನುಷ್ಯರನ್ನ ಬಳಸ್ಕೊಳ್ಲಿಕ್ಕೆ ಶುರು ಮಾಡಿ. ತಿರ್ಗಾಮರ್ಗ ಆಗ್ಬೇಕಿತ್ತು, ನಾವು ಮನುಷ್ಯರನ್ನ ಪ್ರೀತಿ ಮಾಡಿ ವಸ್ತುಗಳನ್ನು ಬಳಸ್ಕೋಬೇಕು. ಆದ್ರೆ ಇಲ್ಲೇನಾಗ್ತಾ ಇದೆ, ವಸ್ತುಗಳನ್ನು ಪ್ರೀತಿ ಮಾಡ್ತೀವಿ ನಾವು, ಮನುಷ್ಯರನ್ನ ಬಳಸ್ಕೊಳಕ್ ಶುರು ಮಾಡ್ತೀವಿ. ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ, ಈ ಕ್ರೈಸಿಸ್ ಶುರು ಆಗತ್ತೆ. ಅಪ್ಪ ಅನ್ಕೊಳ್ಳೆ, ಅಯ್ಯೋ ಇವನೇ ನನ್ನನ್ನು ಹಾಳು ಮಾಡಿದ್ದು ಅನ್ಸತ್ತೆ. ನೀನ್ ಹಿಂಗ್ ಮಾಡಬೇಡ ಅಂದಾಗ ಮಾಡೇ ಮಾಡ್ತೀನಿ ನಾನು. ಕೆಟ್ಟ ಬುದ್ಧಿ ಮಾಡಬೇಡ, ನೀನ್ ಯಾವನ್ ಹೇಳೋನು, ಸವಾಸ ಒಳ್ಳೇದ್ ಮಾಡೋದು. ನೀನ್ ಯಾರು ನನ್ನ ಫ್ರೆಂಡನ್ನು ಸೆಲೆಕ್ಟ್ ಮಾಡೋದು? ನನ್ನ ಫ್ರೆಂಡ್ ಒಳ್ಳೆಯವನೇ, ಸ್ಮೋಕಿಂಗ್ ಮಾಡ್ಬೋದು ಅವನು, ನಾನು ಮಾಡ್ತೀನಿ, ಏನಂದ್ರಲ್ಲಿ ಶೋಕಿ. ಸ್ಮೋಕಿಂಗ್ ಅಂದ್ರೆ ಏನ್ ಗೊತ್ತಾ, ಮ್ಯಾಚೋ ಅಂತೀವಿ. ಹೆಣ್ಮಕ್ಳಿಗೆ ನೋಡಮ್ಮ, ಈ ತರ ಗಂಡು ಮಕ್ಳಿಂದ ದೂರ ಇರೋಂಗೆ. ಅಯ್ಯೋ ಯಾವ ಕಾಲದಲ್ಲಿ ಇದೆಯಮ್ಮ ನೀನು, ನಾವೆಲ್ಲ ಒಟ್ಟಿಗೆ ಇರೋದೀಗ. ಈ ಇದು ಬರುತ್ತೆ, ನೀ ಮಾಡಬೇಡ ಅಂದಿದ್ದನ್ನು ನಾ ಮಾಡ್ತೀನಿ, ರಿಬೆಲ್. ಇದು ಏನು ಅಂದ್ರೆ, ಸೈಕಾಲಜಿಕಲ್ ಪ್ರಾಬ್ಲಮ್ ಏನು ಅಂದ್ರೆ, ಯು ಆರ್ ನಾಟ್ ಗಿವನ್ ದಮ್ ಇನಫ್ ಲವ್.
ಅಲ್ಲ, ನಮಗೆ ನಮ್ಮ ಒಂದು ಚೈಲ್ಡ್ಹುಡ್ ಏನಾಗಿದೆ ಅದೇ ರೀತಿಯಾಗಿ ಅವ್ರನ್ನೂ ಬೆಳೆಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವ ರೀತಿ ಅವ್ರು ನಮಗೆ, ನಮ್ಮ ತಂದೆ ತಾಯಂದರು ಯಾವ ರೀತಿ ನಮಗೆ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿದ್ರು, ಎಲ್ಲಿ ಇವಾಗ ನೋಡಿ ನಮ್ಮ ತಂದೆ ತಾಯಿಗಳು ನಾವೆಲ್ಲೂ ಎಡಬಾರ್ದು ಅನ್ನೋದಕ್ಕೆ ಅವರು ಅಂದ್ರೆ ಇಲ್ಲ. ಬಟ್ ಒಂದು ನಿಮ್ಮ ತಂದೆ ತಾಯಿಗಳ ಮೇಲೆ ನೀವು ರೇಗಿದ್ದೀರಿ, ಹೌದಾ? ಖಂಡಿತ ಗುರುಜಿಯವರೇ, ಹೌದಾ? ಖಂಡಿತ. ಸೇಮ್ ನಿಮ್ಮ ಮಕ್ಕಳು ಇವತ್ತು ಮಾಡ್ತಾ ಇದ್ದಾರೆ. ಎಸ್ ಗುರುಜಿಯವರೇ. ಆಮೇಲೆ ಇನ್ನೊಂದು ತಿಳ್ಕೊಂಡಿರಿ, ಈಗ ಉದಾಹರಣೆಗೆ ನಿಮ್ಗೆ ಯಾರಿಗೆ ನಮ್ಮ ನೋಡುಗರಿಗೆ ಒಂದು ಕರೆ ಇದೆ, ತಗೊಂಡು ಮಾತಾಡೋಣ. ಹಲೋ, ನಮಸ್ತೆ ಸರ್. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ತಮ್ಮ ಹೆಸರು ಮೇಡಮ್? ಮೇಡಮ್, ನಾವು ಗುರುಜಿ ಹತ್ರ ಮಾತಾಡ್ತೀವಿ. ಹೇಳಿ ಮೇಡಮ್, ತಮ್ಮ ಹೆಸರು ಹೇಳಿ. ಅಂಬಿಕಾ ಅಂತ. ಯಾವ ಏರಿಯಿಂದ ಕರೆ ಮಾಡ್ತಾ ಇರೋದು? ನಾವಿಲ್ಲೇ ಸಹಕಾರ ನಗರದಿಂದ. ಓಕೆ ಮೇಡಮ್, ಈಗ ತಾವು ಗುರುಗಳ ಹತ್ರ ಮಾತಾಡ್ಬೋದು, ಮಾತಾಡಿ. ಹೇಳಿ ಅಂಬಿಕಾ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ. ಏನಿಲ್ಲ, ನಮ್ಮ ಮನೆಯವ್ರಿಗೆ ಒಂದು 2 years ಬ್ಯಾಕ್ ಇಂದ ಈ ಲಿಪ್ಸ್ ಅಲ್ಲಿ ಏನೋ ಒಂದು ನೆವೆ, ಅದು ಊತ ಬರುತ್ತೆ, ಮತ್ತೆ ನಾರ್ಮಲ್ ಆಗುತ್ತೆ. ಆಗ ನಾವ್ ಅನ್ಕೊಂಡ್ವಿ, ಈ ನಾವು ಏರ್ ಡ್ರೈ ಮಾಡ್ತಾರಲ್ಲ ಅದರಿಂದ ಏನಾದ್ರು ಇವರು ಬರ್ತಾ ಇದೆಯಾ ಕಲರ್ ಹಾಕೋದ್ರಿಂದ ಅಂತ ಅನುಮಾನ ಇತ್ತು. ಬಟ್ ಎಲ್ಲಾ ಕಡೆ ನಾವು ತೋರಿಸಿ 2 ವರ್ಷದಿಂದ ಅದು ಹೋಗೋದು ಬರೋದು ಮಾಡ್ತಾ ಇದೆ. ಅದ್ರಿಂದ ನಮ್ಗೆ ಒಂದು ಗೊಂದಲ ಆಗ್ಬಿಟ್ಟಿದೆ. ಇದು ಏನ್ ಅನ್ನೋದೇ, ಸ್ಕಿನ್ ಓದ್ವಿ, ಎಲ್ಲಾ ಕಡೆ ಓದ್ವಿ, ಅದೇನು ಇಲ್ಲ ಅಂತಾರೆ. ಅಂಬಿಕಾ ಅವ್ರೆ, ಹೇಳಿ ಗುರುಜಿ. ನೀವು ನಿಮ್ಮ ಯಜಮಾನ್ರು ಈ ಗುರುವಾರ ನಮ್ಮಲ್ಲಿ ಬರೋಕ್ ಸಾಧ್ಯನಾ? ಗುರುವಾರ ಅದೇ, ಹೌದು ಸ್ವಾಮಿ, ಬರ್ತೀವಿ. ಬನ್ನಿ ತಾಯಿ, ನಾವೇನು ಅನ್ನೋದು ನಿಮ್ಗೆ ಅರ್ಥ ಆಗತ್ತೆ. ನಿಮ್ಗೆ ಯಾವ ರೀತಿ ಸೊಲ್ಯೂಷನ್ ಕೊಡ್ಬೇಕು ಅನ್ನೋದು ನಮಗೂ ಗೊತ್ತಾಗತ್ತೆ. ಹೌದು, ಖಂಡಿತ ಖಂಡಿತ ಅದನ್ನ ನಾನು ಸರಿ ಮಾಡ್ಕೊಡ್ತೀನಿ ತಾಯಿ. ನಿಮ್ಮ ಯಜಮಾನ್ರು ಆರೋಗ್ಯವಾಗಿರೋ ಹಾಗೆ ಮಾಡ್ಕೊಡ್ತೀನಿ. ಹೌದು ಗುರುಜಿ, ತುಂಬಾ ತುಂಬಾ ಉಪಕಾರ ಆಯ್ತು. ಬರ್ತೀವಿ ಒಂದ್ಸಾರಿ, ಬಂದು ಗುರುವಾರ ಬಂದು ನಿಮ್ಮನ್ನ ಕಾಣ್ಲಿ ಇರ್ತೀವಿ. ಖಂಡಿತ ಬನ್ನಿ ತಾಯಿ, 1:15 ಬನ್ನಿ, ಸಂಜೆವರೆಗೆ ಫ್ರೀ ಇಟ್ಕೊಂಡು ಬನ್ನಿ. ಆಯ್ತು ಗುರುಜಿ ಅವರೇ, ಧನ್ಯವಾದ. ಆಯ್ತು ತಾಯಿ, ನಮಸ್ಕಾರ. ತುಂಬಾ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಸೊ ಗುರುಜಿಯವರೇ, ನೀವು ಹೇಳಿದಾಗೆ ಮಕ್ಕಳಿಗಾಗ್ಲಿ ಅಥವಾ ನಮಗೆ ನಾವು ಯಾವ ರೀತಿ ಟೆನ್ಷನ್ ಇಲ್ಲದೆ ಇರಬೇಕು ಅಂತ ಹೇಳ್ತೀರಲ್ಲ, ಬಟ್ ಯಾಕೆ ನಮ್ಮ ಮನಸ್ಸನ್ನು ನೀವು ಯಾವುದೇ ಒಂದು ಮಾರ್ಗದರ್ಶನವನ್ನು ಅಥವಾ ನಮಗೆ ನಾವು ಎಲ್ಲೋ ತಪ್ಪು ಮಾಡ್ತಿದ್ದೀವಿ ಅಂತ ಗೊತ್ತಿದ್ರೂ ಸಹ ನಾವು ಅದನ್ನು ತಿದ್ದುಕೊಳ್ಳಿಕ್ಕೆ ತಯಾರಾಗಲ್ಲ ನಮ್ಮ ಇಲ್ಲ. ಏನು ಗೊತ್ತಾ ನೋಡಿ, ಈಗ ನಾವೇ ನೋಡಿ, ನನಗೆ ಗೊತ್ತಿದೆ, ನೀವೇನ್ರಿ ಹೇಳೋದು, ಇದು ಭಾವನೆ ಎಲ್ಲರಲ್ಲೂ ಇದೆ ಇವತ್ತು. ನನಗೆ ಗೊತ್ತಿಲ್ಲ, ಏನಾರು ಹೊಸದಾಗಿ ಕಲಿಯೋಣ ಅನ್ನೋದು ಇಲ್ವೇ ಇಲ್ಲ ಇವತ್ತು. ನೀನೇನು ನನಗೆ ಹೇಳೋದು, ನಂಗೆ ಗೊತ್ತಿಲ್ವ, ಆರಾಮಾಗಿದ್ರೆ ಆರಾಮಾಗಿರ್ತೀನಿ, ಏನೋ ಬರುತ್ತಪ್ಪ ಒಂದು ಟೆನ್ಷನ್, ಅದಕ್ಕೆ ಯಾಕೆ ಇದು ನೀವೇನು ಹೇಳೋದು ನನಗೆ? ಬಟ್ ಮಕ್ಕಳ ವಿಷಯದಲ್ಲಂತೂ ಅದು ನಾವು ಮಾಡ್ತಿರೋದು ದೊಡ್ಡ ಅಪರಾಧ ಅಂತಾನೆ ಹೇಳ್ತೀವ ಅಂತ. ಅಲ್ಲ, ನಿಜವಾಗಿನೇ ಅದಕ್ಕೆ ಇವತ್ತು ನೋಡಿ, ಮಕ್ಕಳಿಗೆ ತಂದೆ ತಾಯಿಗಳ ಬಗ್ಗೆ ಪ್ರೀತಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಯು ಆರ್ ನಾಟ್ ಶೋನ್ ದೆಮ್. ನೀವು ಏನು ಕೊಟ್ಟಿದ್ದೀರಾ ಅವ್ರು ವಾಪಸ್ ಕೊಡ್ತಾ ಇದ್ದಾರೆ. ಬಟ್ ಗುರುಜಿಯವರೇ, ಅವರ ಎಜುಕೇಶನ್ ಸಿಸ್ಟಮೇ ಈ ರೀತಿಯಾಗಿ ಬದಲಾದಾಗ ನಾವು ಅದಕ್ಕೆ ತಕ್ಕನ ಹಾಗೆ ಹೋಗ್ಬೇಕಲ್ಲ. ಏನಿಲ್ಲ, ಎಜುಕೇಶನ್ ಸಿಸ್ಟಮ್ ಬದಲಾಗ್ಲಿ, ನೀವು ಯಾಕೆ ತಂದೆ ತಾಯಿ ಯಾಕೆ ಬದಲಾಗ್ತೀರಾ? ಮಕ್ಕಳಿಗೆ ಪ್ರೀತಿ ಕೊಡೋದಕ್ಕೂ ಎಜುಕೇಶನ್ಗೂ ಏನು ಸಂಬಂಧ ಇದೆ? Why don't you love your child? ಆ ರೀತಿ ಪ್ರೆಷರ್ ಇದೆ. ಒಳ್ಳೆ ಮಾತನಲ್ಲಿ ಹೇಳಿದ್ರೆ ಅವ್ರು ಕೇಳಲ್ಲ ಅಂದಾಗ. ಇಲ್ಲಮ್ಮ, ಸುಳ್ಳು. ನೀವು ಪ್ರೀತಿಯಿಂದ ಹೇಳಿ, ನಿಮ್ಮ ಮಕ್ಕಳು ಅತ್ಯಂತ ಉತ್ತಮ ಮಕ್ಕಳು. ನಾನೇ ನಮ್ಮಲ್ಲಿ ಎಷ್ಟೋ ಸಾವಿರಾರು ಮಕ್ಕಳನ್ನು ಸರಿ ಮಾಡಿದ್ದೀನಿ. ತಂದೆ ತಾಯಿಗಳು ಈ ಥರ ಕರ್ಕೊಂಬಂದವರಿಗೆ ಅವ್ರಿಗೆ ನಾನು ಕರೆಕ್ಟಾಗಿ ಗೈಡ್ ಮಾಡಿ, ದೇ ಹ್ಯಾವ್ ಬಿಕಮ್ ದ ಬೆಸ್ಟ್ ಚೈಲ್ಡ್ಸ್. ಖಂಡಿತ ಸಾಧ್ಯ ಇದೆ. ಓಕೆ, ಬಟ್ ಪ್ರಾಕ್ಟಿಕಲಿ ನೀವು ಹೇಳಿದಾಗೆ ಇದನ್ನ ಮಾಡಿ ನೋಡಿದ್ರೇನೆ ನಮಗೆ ಯಾವ ರೀತಿ ಒಂದು ಅಲ್ಲ, ನಮ್ಮ ಜನ ಏನು ಅಂದ್ರೆ ಅದು ಮಾಡ್ಲಿಕ್ಕೆ ಇಷ್ಟಪಡಲ್ಲ. ನನಗೆ ಎಲ್ಲ ಗೊತ್ತಿದೆ ಅನ್ನೋ ಭ್ರಮೆಗಳಲ್ಲಿ ಬದುಕ್ತಾರೆ. ಮತ್ತೆ ಈಗ ಎಸ್ಪೆಷಲಿ ನೀವು ಹೇಳಿದಾಗೆ ಇಂಥ ಸಿಲೆಬಸ್ಗೆ ಹಾಕಿದ್ರೇನೆ ಅವರಿಗೆ ಇನ್ನು ಮುಂದೆ ಚೆನ್ನಾಗಿ, ಮತ್ತೆ ನನ್ನ ಮಗು ಚೆನ್ನಾಗಿ ಓದತ್ತೆ ಅಂತ ಕೆಲವರು ಇನ್ನೊಂದು ಮಾತು ಹೇಳ, ನೀವು SLC ಆದ ಕೂಡಲೇ ಕತ್ತೆನೂ ಒಂದೇ, ಕುದುರೆನೂ ಒಂದೇ ಅಲ್ಲ. ICSE ಒಂದೇ, ಸ್ಟೇಟು ಒಂದೇ, CBSE ಒಂದೇ, ಎಲ್ಲದೂ ಒಂದೇ ಅಲ್ಲಿ. ಗೊತ್ತಾ ನಿಮ್ಗೆ? ಸುಮ್ಮನೆ ಅನ್ನೆಸರಿ ಮಕ್ಕಳ ಮೇಲೆ ಪೀನಲೈಸ್ ಮಾಡ್ತೀವಿ ನಾವು. ಆಕ್ಚುಲಿ ICSE CBSE ಮಾಡಿರೋದು ಏನು ಅಂತ ಹೇಳಿದ್ರೆ, ರಾಜ್ಯದಿಂದ ರಾಜ್ಯಕ್ಕೆ ವರ್ಗಾವಣೆ ಆಗ್ತಾ ಇರುವಂತ ಏನಿದ್ದಾರೆ ಅಧಿಕಾರಿಗಳು, ಅವರ ಮಕ್ಕಳಿಗೆ ಎಜುಕೇಶನ್ಗೆ ತೊಂದರೆ ಆಗಬಾರ್ದು ಅಂತ ಮಾಡಿರೋದದು. ಆದ್ರೆ ಇವತ್ತು ಬೆಂಗಳೂರಲ್ಲೇ ಗೂಟ ಹೊಡ್ಕೊಂಡು ಉಳ್ಕೊಂಡವರು ಅವ್ರ ಮಕ್ಕಳಿಗೆ ICSE ಮಾಡಿಸ್ತಾರೆ. ನಾ ಹೇಳ್ದಲ್ಲ, PUC ಆದ್ಮೇಲೆ ಎಲ್ಲ ಒಂದೇ ಹಣೆ ಬರ, ಕತ್ತೆನೂ ಒಂದೇ, ಕುದುರೆನೂ ಒಂದೇ. ಸುಮ್ಮನೆ ಅವ್ರಿಗೆ ಒಂದಿಷ್ಟು ಪೀನಲೈಸ್ ಮಾಡಿ, ನಾವು SLCಲಿ ಓದ್ತಾ ಇರೋದು ಇವತ್ತು 3ನೇ ಕ್ಲಾಸಿನ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ. ನಗು ಬರುತ್ತೆ ನನಗೆ. ಅದ್ರ ಅಗತ್ಯ ಏನು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. 5 ಲೀಟರ್ ಬಾಟ್ಲಿನಲ್ಲಿ 20 ಲೀಟರ್ ನೀರು ಹಾಕ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಅದು ಇವತ್ತಿನ ಮಕ್ಕಳಲ್ಲಿ. ನಾನು ಹೇಳಿದೆ ಅಲ್ವಾ,
ಇವತ್ತು ಬರೀ ಎಜುಕೇಟೆಡ್ ಆಗಿದ್ದೀವಿ ಹೊರತು ನಾವು ಡಿಗ್ರಿ ಅಂಟಿಸ್ಕೋತೀವಿ ಹೊರತು ನಮ್ಮಲ್ಲೊಂದು ನಯ ನಾಜೂಕು ನೈತಿಕತೆ ಬದುಕೋಕ್ ಬೇಕಾದಂಥ ಇದು ಏನು ನಾವು ಇವತ್ತು ಎಜುಕೇಟೆಡ್ಸಲ್ಲಿ ನೋಡ್ತಾ ಇಲ್ಲ. ಎಜುಕೇಟೆಡ್ಸಲ್ಲಿ ನಯ ವಿನಯನೇ ನೋಡ್ತಾ ಇಲ್ಲ ನಾವು. ರಸ್ತೆ ಮೇಲೆ ನೋಡ್ತೀವಲ್ವಾ, 2 ವೀಲರಲ್ಲಿ 4 ವೀಲರಲ್ಲಿ ಓಡಾಡೋ ಎಜುಕೇಟೆಡ್ಸು ಅವ್ರು ಎಷ್ಟು ವರ್ಸ್ಟ್ ಬಿಹೇವ್ ಮಾಡ್ತಾರೆ ರಸ್ತೆ ಮೇಲೆ ಅಂತ ಹೇಳಿದ್ರೆ, ಇವ್ರಿಗಿನ್ನ ಸ್ಲಮ್ನವ್ರು ಎಷ್ಟೋ ವಾಸಿ ಒಂಚೂರು ಮರ್ಯಾದೆಯಿಂದಾದರೂ ಮಾತಾಡ್ತಾರೆ ಅನ್ಸುತ್ತೆ. ಹೌದು ಗುರುಜಾರೆ. ಎಸ್, ಎಜುಕೇಷನ್ನು ಅವ್ರಿಗೆ ಬೇಕಾದಂಥ ನಯ ವಿನಯ ತಂದ್ಕೊಡೋದಿಲ್ಲ, ನಾಜೂಕತೆಯನ್ನು ತಂದ್ಕೊಡೋದಿಲ್ಲ. ಕರೆಕ್ಟ್ ಗುರುಜಾರೆ. ಇಲ್ಲ, ನೀವು ಹೇಳಿದಾಗೆ ಎಸ್, ನಾವೆಲ್ಲೋ ಮಂಡಜೀವಿಗಳಾಗ್ಬಿಟ್ಟಿದೀವ ಅಂತ ಅನ್ಸುತ್ತೆ ಗುರುಜಾರೆ. ನಾವು ಇವತ್ತು ನೋಡಿ ರೌಡಿಗಳನ್ನು ಹುಟ್ಟಾಕ್ತಾ ಇದೀವಿ, ಯಾವುದಕ್ಕೂ ನಾವು ಬಗ್ಗಲ್ಲ ಅನ್ನೋ ರೀತಿನಲ್ಲಿ ಬಂದ್ಬಿಟ್ಟಿದೆ. ಎಸ್ಪೆಷಲಿ ನೀವು ಹೇಳಿದಾಗ, ನೀವು ಹೇಳ್ಬೇಕಾದ್ರೆ ಅದೇ ಯೋಚನೆ ಮಾಡ್ತಾ ಇದ್ದೆ. ರಸ್ತೆನಲ್ಲಿ ಇವನ್ ಮೊಬೈಲ್ಸ್ ಯೂಸ್ ಮಾಡೋದು ಗುರುಜಾರೆ, ಟೆಕ್ಸ್ಟ್ ಮಾಡ್ಕೊಂಡು ಗಾಡಿಗಳನ್ನ ಓಡಿಸ್ತಾರೆ. ಅದು ಒಂದು ತನಗೆ ತೊಂದರೆ ಕೊಡೋದಲ್ಲದೆ ಬಾಕಿಯವ್ರು ಯಾರಿಗೋ ಇವ್ರು ಹೊಡೆದಿದ್ದು. ಅಲ್ಲ, ನಾನು ಈಗ ಮೊನ್ನೆ ಒಬ್ರಿಗೆ ಹಾಗೆ ಆಯ್ತು, ಒಬ್ರು ಬಂದು ಇದಾಯ್ತು. ಆಮೇಲೆ ನಾನು ಅವ್ರಿಗೆ ಒಂದೇ ನಿಮ್ಗೆ ಹೆಂಗೋ ಜೀವ ಜಾಸ್ತಿ ಆಗಿದೆ, ಸಾಯ್ತೀರಾ, ಬೇರೆಯವ್ರ ಜೀವಕ್ಕೆ ಯಾಕ್ರೆ ಅಪಾಯ ಮಾಡ್ತೀರಾ ಗುರುಜಾರೆ. ಇಲ್ಲ, ತುಂಬಾನೇ ಬೇಜಾರಾಗತ್ತೆ ಅದನ್ನ ನೋಡಿದಾಗ. ಮತ್ತೆ ನೀವು ಹೇಳಿದಾಗ ಹೇಳಲಿಕ್ಕೆ ಹೋದ್ರೆ ಅವ್ರಿಗೆ ಕೇಳೋ ಪೇಷನ್ಸ್ ಇಲ್ಲ ಗುರುಜಾರೆ. ನೀನ್ ಯಾರು ಅಂತ ಫಸ್ಟ್ ಮಾತು. ಅಲ್ಲಲ್ಲ, ಅದನ್ನೇ ನಾನು ಹೇಳ್ದಲ್ಲ, ಎಜುಕೇಟೆಡ್ ವ್ಯಕ್ತಿಗೆ ಬೇಕಾದಂತ ಯಾವುದೇ ಗುಣಗಳು ಇವತ್ತು ಡಿಗ್ರಿ ಮುಗಿಸಿದವ್ರಲ್ಲಿ ಇಲ್ಲ. ಒಳ್ಳೆ ಜೀನ್ಸ್ ಹಾಕ್ತಾರೆ, ಒಳ್ಳೆ ಕೋಟ್ ಹಾಕ್ತಾರೆ, ಒಳ್ಳೆ ಬಟ್ಟೆ ಹಾಕ್ತಾರೆ, ಗಾಗಲ್ಸ್ ಹಾಕ್ತಾರೆ, ಒಳ್ಳೆ ಹೇರ್ ಸ್ಟೈಲ್ ಮಾಡ್ತಾರೆ. ಆದ್ರೆ ಮನುಷ್ಯನಲ್ಲಿ ಇರಬೇಕಾದ ಬೇಸಿಕ್ ನಯ ವಿನಯ ಇದು ಇವತ್ತಿನ ಮನುಷ್ಯರಲ್ಲಿ ನಾವು ಕಾಣೆ ಆಗ್ಬಿಟ್ಟಿದೆ. ಈ ಮೊಬೈಲ್ ವಿಷಯಕ್ಕೆ ಗುರುಜಿಯವರೇ, ಒಂದು ಆಕ್ಸಿಡೆಂಟ್ ಆಗಿ ಜಸ್ಟ್ ಅವ್ರ ಮೊಬೈಲ್ ಹೀಗೆ ಹಿಡ್ಕೊಂಡು ಅವ್ರ ಪಾಡಿಗೆ 4 ವೀಲರಲ್ಲಿ ಅವ್ರ ಗಮನ ಪೂರ್ತಿ ಅವ್ರು ಏನು ಮಾತಾಡ್ತಿದ್ರು ಅನ್ನೋದ್ರ ಮೇಲಿದೆ. ಅವ್ರು ರೈಟ್ ತಗೋತಿದಾರೋ ಲೆಫ್ಟ್ ತಗೋತಿರೋ ಒಂದೂ ಗೊತ್ತಿಲ್ಲ, ಬಂದು ನಮ್ಮನ್ನು ಗುದ್ಲಿಕ್ಕೆ ಶುರು ಅವರು. ಸೊ ನಿಜವಾಗ್ಲೂ ಈ ವಿಷಯದಲ್ಲಿ ಎಸ್ ಗುರುಜಿಯವರೇ, ಈಗಿನ ನಮ್ಮ ಯೋಚನಾ ಶೈಲಿ ಯಾವ ರೀತಿ ಇದೆ ಅಂದರೆ, ಅವ್ರಿಗೆ ಯಾವುದೇ ಥರದ ಗೊತ್ತಿದ್ರು ಸಹ ನಾವು ಬುದ್ಧಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿಗೆ ನಾವು ಬಂದು ತಲುಪಿಟ್ಟಿದ್ದೀವಿ. ಈಗ ಹೇಳ್ತಾರಲ್ಲ ಐ ಆಮ್ ಗಾಡ್ ಅಂತ ಹೇಳಿ, ಸೊ ಆ ಮಟ್ಟಕ್ಕೆ ಬಂದು ತಲುಪಿರುವಾಗ ಇಲ್ಲ, ಒಂದು ಇಂಗ್ಲೀಷಲ್ಲಿ ಒಂದು ಒಳ್ಳೆ ಮಾತಿದೆ, ಸಮಾಜ ಮುಠಾಳರನ್ನ ಸೃಷ್ಟಿಸತ್ತಂತೆ, ಎಜುಕೇಶನ್ನು ಒಬ್ಬ ಮುಠಾಳನ್ನ ಇನ್ನೊಬ್ಬ ಮುಠಾಳಂಗಿನ್ನ ಉತ್ತಮನನ್ನಾಗಿ ಮಾಡುತ್ತಂತೆ. Society produces rogues and education makes one rogue cleverer than other ಅನ್ನೋದು ಇವತ್ತಿನ ಪರಿಸ್ಥಿತಿಗೆ ಪರ್ಫೆಕ್ಟ್ ಆದ ಹೇಳಿಕೆ. ಇಲ್ಲ ಗುರುಜಿಯವರೇ, ಖಂಡಿತ ಅಟ್ಲೀಸ್ಟ್ ನಿಮ್ಮ ಈ ಮಾತುಗಳನ್ನು ಕೇಳಿ ಖಂಡಿತ ನಮ್ಮಲ್ಲಿ ಎಷ್ಟೋ ವೀಕ್ಷಕರು ಅವರನ್ನು ಎಲ್ಲಿ ಅವ್ರು ತಪ್ತಾ ಇದ್ದಾರೆ ಅದನ್ನು ಅವರು ಬದಲಾಯಿಸ್ಕೊಂಡಿದ್ದಾರೆ. ಖಂಡಿತ ನಿಮ್ಮ ಮಾರ್ಗದರ್ಶನದಿಂದ ಇನ್ನಿಷ್ಟು ಜನ ಖಂಡಿತ ಈ ಒಂದು ಬಗ್ಗೆ ಗಮನ ಹರಿಸಿ ಅವರಲ್ಲಿ ಪರಿವರ್ತನೆ, ಯಾಕೆಂದರೆ ನೀವು ಹೇಳಿದಾಗೆ ನಮ್ಮನ್ನು ನಾವು ತಿದ್ದುಕೊಂಡ್ರೆ ಸಾಕು ಅನ್ನೋ ಒಂದು ಪರಿಸ್ಥಿತಿ ಇವಾಗ. ಅದನ್ನು ಮಾಡ್ಕೊಳ್ಳೋಣ ಪ್ರಿಯ ವೀಕ್ಷಕರೇ. ಹಾಗೆ ಗುರುಜಿಯವರೇ, ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡುವಂಥ ಸಮಯ ಆಗಿದೆ. ಬಹಳಷ್ಟು ಮಾರ್ಗದರ್ಶನ ನಮ್ಮ ವೀಕ್ಷಕರಿಗೆ ತಾವು ಇಂದಿನ ದಿನ ನಮಗೆ ತಿಳಿಸ್ಕೊಟ್ಟಿದ್ದೀರಿ. ತುಂಬಾ ಧನ್ಯವಾದಗಳು ತಮಗೆ. ಹಾಗೆ ಪ್ರಿಯ ವೀಕ್ಷಕರೇ, ಪೂಜ್ಯ ಗುರುಜಿಯವರು ಯಾವ ರೀತಿ ನಾವು ಟೆನ್ಷನ್ನಿಂದ ಹೊರಗಿರಬೇಕು, ಯಾವ ರೀತಿ ನಾವು ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ನಮ್ಮ ದೈನಂದಿನ ಏನು ಚಟುವಟಿಕೆಗಳು ಸಣ್ಣ ಪುಟ್ಟದಿರತ್ವೆ, ಯಾವ ರೀತಿ ಅದನ್ನು ನಾವು ಆರಾಮಾಗಿ ಅದನ್ನು ಸಾಗಿಸ್ಕೊಂಡು ಹೋಗ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಬದಲಾವಣೆಗಳನ್ನ ತಗೊಂಡು ಬಂದು ನಿಮಗೇನು ಆಗ್ತಿದೆ ದಯಮಾಡಿ ನೀವು ಗುರುವಾರದ ಸಭೆಯಲ್ಲೂ ಸಹ ನಿಮ್ಮ ಒಂದು ಅನುಭವವನ್ನು ಹೇಳ್ಬೋದು. ನಮ್ಮಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಹ ನೀವು ನಿಮ್ಮ ಒಂದು ಬದಲಾವಣೆಯನ್ನು ನಮ್ಮ ವೀಕ್ಷಕರಿಗೆ ಖಂಡಿತ ತಿಳಿಸ್ಕೊಟ್ರೆ ಅವರು ಸಹ ಬದಲಾಯಿಸ್ಕೊಳ್ಳಿಕ್ಕಾಗಿ ಒಂದು ಸಹಾಯ ಆಗತ್ತೆ ಅಂತ ಹೇಳ್ತಾ, ಒಂದು ಹುರುಪು ಅವರಿಗೆ ತಂದುಕೊಟ್ಟಾಗ ಆಗತ್ತೆ ಅಂತ ಹೇಳ್ತಾ, ಇಷ್ಟ ಸುದ್ದಿ ಕಾರ್ಯಕ್ರಮ ಮುಂದಿನ ತಿಂಗಳು 10ನೇ ತಾರೀಕು ನಡೀತಾ ಇದೆ. ದಯಮಾಡಿ ಇದನ್ನು ನೋಟ್ ಮಾಡ್ಕೊಳ್ಳಿ. ಯಾರು ಇನ್ನೂ ಹೆಸರನ್ನು ನೋಂದಾಯಿಸ್ಕೊಂಡಿಲ್ಲ ಆದಷ್ಟು ಬೇಗ ನೋಂದಾಯಿಸ್ಕೊಳ್ಳಿ. ಎಷ್ಟೋ ಜನ ತನ್ನ ಜೀವನವನ್ನು ಬರೀ ಆರೋಗ್ಯ ಮಾತ್ರ ಉತ್ತಮಗೊಳಿಸ್ಕೊಂಡಿದ್ದ ಮಾತ್ರ ಅಲ್ಲದೆ ಜೀವನವನ್ನು ಬದಲಾಯಿಸ್ಕೊಂಡು ತಮ್ಮಲ್ಲಿ ಇರೋವಂಥ ಗುಣಗಳನ್ನು ಯಾವ ರೀತಿ ಒಂದು ನಿರ್ದಿಷ್ಟವಾಗಿ ಮಾಡಿಕೊಂಡ್ರೆ ಯಾವ ರೀತಿ ಜೀವನವನ್ನು ಸಾಗಿಸ್ಬೋದು ಅನ್ನೋದನ್ನು ಅಲ್ಲಿ ಕಲಿತು ಅದನ್ನು ಮಾಡ್ಕೊಂಡಿದ್ದಾರೆ. ಅವರ ಜೀವನವನ್ನು ಉತ್ತಮ ರೀತಿಯಲ್ಲಿ ಈಗ ಸಾಗಿಸ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ಇಷ್ಟ ಸಿದ್ಧಿ ಕಾರ್ಯಕ್ರಮಕ್ಕೆ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಹಾಗೆ ಅಮೃತ ಚಿಕಿತ್ಸೆನ ಕಲಿಬೇಕು ಅಂತ ಯಾರಿಗೆ ಆಸಕ್ತಿ ಇದೆ ಆದಷ್ಟು ಬೇಗ ನಿಮ್ಮ ಹೆಸರನ್ನು ಕೊಡಿ. ಈ 18ನೇ ತಾರೀಕು 19ನೇ ತಾರೀಕು ಏನು 6ನೇ 7ನೇ ಲೆವೆಲಿನ ಕ್ಲಾಸ್ ಇತ್ತು ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ ನಿಮಗೆ ವಿಷಯವನ್ನು ತಿಳಿಸ್ಲಿಕ್ಕೆ ಹೇಳಿದ್ದಾರೆ. ದಯಮಾಡಿ ಯಾರು ಇದಕ್ಕೆ ಹೆಸರನ್ನು ನೋಂದಾಯಿಸ್ಕೊಂಡಿದ್ದೀರಾ ಈಗಾಗಲೇ ಇದನ್ನು ಗಮನಿಸಿ ಅಂತ ಹೇಳ್ತಾ, ಮುಂದಿನ ವಾರ ಇದೇ ಸಮಯ ನಾನು ನಿಮ್ಮನ್ನು ಮತ್ತೊಮ್ಮೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಮ್ಮ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸ್ತಾರೆ ವೀಕ್ಷಕರೇ. ಇನ್ನು ಕೊನೆ ಮಾತು, ಗುರುವಾರದ ಸಭೆ 1:00ಗೆ ಪ್ರಾರಂಭ ಆಗಿ 7:30ವರೆಗೂ ನಡೆಯುತ್ತೆ. ಉಚಿತವಾದ ಸಭೆ ಇದ್ದು ಅಪಾಯಿಂಟ್ಮೆಂಟಿನ ಅವಶ್ಯಕತೆ ಇರೋದಿಲ್ಲ.
ಈ ಚಿಕಿತ್ಸೆ ಯಾವ ರೀತಿ ನಡೆಯುತ್ತೆ ಅಂತ ಅನುಭವ ಮಾಡಿ ಆನಂತರವೇ ನೀವು ನಿರ್ಧಾರ ಮಾಡಿ ಯಾರೇ ಸಹ ಈ ಒಂದು ಸಭೆಗೆ ತೆರಳಬಹುದು. ಜೊತೆಯಾಗಿ ತೊಂದರೆ ಇರೋರೇ ಈ ಸಭೆಯನ್ನು ಅಟೆಂಡ್ ಮಾಡಬೇಕು ಅಥವಾ ಒಂದ್ಸತಿ ಅಟೆಂಡ್ ಮಾಡಿದ್ಮೇಲೆ ಇನ್ನೊಂದ್ಸತಿ ಮಾಡಬಾರ್ದು ಅನ್ನೋ ಯಾವುದೇ ಥರದ ರೂಲ್ಸ್ ಇಲ್ಲದೆ ಇರೋದ್ರಿಂದ ದಯಮಾಡಿ ಆದಷ್ಟು ಬೇಗ ಈ ಗುರುವಾರದ ಸಭೆಯನ್ನು ಅಟೆಂಡ್ ಮಾಡ್ಕೊಳ್ಳಿ. ಅಟೆಂಡ್ ಮಾಡಿದವರು ಮತ್ತೊಮ್ಮೆ ಇದನ್ನು ಅಟೆಂಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಾರದ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಮ್ಮೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಮ್ಮ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸ್ತಾ ಇರಿ ವೀಕ್ಷಕರೇ. ತುಂಬಾ ಧನ್ಯವಾದಗಳು. ನಮಸ್ಕಾರ.